ನಾನು ಯಶೋ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿದ್ದು ಕಣಮ್ಮ. 11 ಗಂಟೆಗೆ ಶುರು ಮಾಡಿದ್ದು 5 ಗಂಟೆಗೆ ಓಕೆ ಆಗಿದ್ದು. ಒಂದ್ಸಲಿ ನಾನು ಎಳ್ಳಡಿಕೆ ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ಎಳ್ಳಡಿಕೆ ಹಾಕೊಟ್ಟೆ. ಯಾರಿಗೆ? ರಾಜ್ಕುಮಾರ್ ಅಪ್ಪಾಜಿ ಅವ್ರಿಗೆ. ತಂಪುಗಾಗ್ಬಿಟ್ರು. ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅಣ್ಣ ಏನಾಯ್ತು, ನಿಮ್ಮ ಅಭಿಮಾನಿಗಳು ಅಷ್ಟೇ ನಾನು ಬಿಡಲ್ಲ. ಒಂದ್ಸಲಿ ಅಪ್ಪು ಅವರು ಇಬ್ಬರು ಕನ್ಸಲ್ಲಿ ಬಂದ್ಬಿಟ್ಟಿದ್ರು. ಹಿಂಗೆ ತಲೆ ಮಾಂಸ ಅಂಡ್ ಚಿಕನ್ ಅಂತ. ಆಮೇಲೆ ಫೋಟೋ ಇಟ್ಬಿಟ್ಟು ಅವ್ರದ್ದು ನೆಕ್ಸ್ಟ್ ಡೇ ಸುಮ್ಮನೆ ಫೋಟೋ ಇಟ್ಟು ಪೂಜೆ ಮಾಡಿ ಊಟ ಎಲ್ಲ ಚಿಕನ್ ಎಲ್ಲ ಮಾಡಿ ಅವ್ರ ಮುಂದೆ ಇಟ್ಟು ಇನ್ನೇನು ಅಷ್ಟೇ ಮಾಡೋಕ್ಕಾಗಲ್ಲ. ಬೇರೆಯವ್ರಿಗೆ ಊಟ. ಈ ನ್ಯಾಷನಲ್ ಕಾಲೇಜಲ್ಲೂ ಎಷ್ಟೊಂದು ಜನಕ್ಕೆ ಫೀಸ್ ಕಟ್ಟಿದ್ದಾರೆ, ಎಷ್ಟೊಂದು ಜನಕ್ಕೆ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಅವರು ಗೊತ್ತೇ ಆಗ್ತಾ ಇರಲಿಲ್ಲ. ನಮಗೂ ಗೊತ್ತಿಲ್ಲ ಅವ್ರು ಅದೆಲ್ಲ ಮಾಡಿದ್ದಾರೆ ಅಂತ. ನನ್ಗೆ ಯಾರೋ ಒಂದಷ್ಟು ಜನ ಹೇಳಿದ್ದದು ವಿಷಯ. ನಾನು ಹಿಂಗೆ ಕಲೆಕ್ಟ್ ಮಾಡುವಾಗ ಅದು ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ತಿರ್ಲಿಲ್ಲ. ಹಂಗೆ ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಜನಕ್ಕೆ. ಇಂಡಸ್ಟ್ರಿನಲ್ಲೂ ಅಷ್ಟೇ, ಈಚೆ ಕಡೆನೂ ಅಷ್ಟೇ. ಒಂದೊಂದೂ ಗುರ್ತು ಬಿಟ್ಟಿಲ್ಲ ಅವರು ಯಾರಿಗೂ. ಅವ್ರಿಗೂ ನಮಗೆ ಹೇಳಿಲ್ಲ, ನಮಗೆ ಏನು ಹೇಳ್ತಾ ಇರಲಿಲ್ಲ. ಆ ಥರ ವ್ಯಕ್ತಿ. ಅಯ್ಯೋ, ಇನ್ಯಾವ ಜನ್ಮದಲ್ಲಿ ಸಿಗ್ತಾರೆ ನಮಗೆ ಅಲ್ವಾ. ಸೊ ನನ್ನ ಮಗನೂ ಹಾಗೆಪ್ಪ, ನನ್ನ ಮಗನೂ ಹೌದು. 10 ರೂಪಾಯಿ. ನಾನು ಅಷ್ಟೇ. ಅವ್ರು ಏನು ಹೇಳೋರು ಗೊತ್ತಾ, ನಮಗೆ ಅಂತ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿದ್ದನ್ನು ಬೇರೆಯವ್ರಿಗೆ ಮಾಡಿ. ಅಲ್ಲ, ಅದು ನನಗೆ ನಿಮ್ಮ ವಿಷಯ ಗೊತ್ತಾಗಿದ್ದು ದರ್ಶನ್ ಸರ್ ಒಂದು ಇಂಟರ್ವ್ಯೂನಲ್ಲಿ. ಹೌದು, ಆಯ್ತಾ. ಅವರು ಎಷ್ಟು ಚೆನ್ನಾಗಿ ಅಂದರೆ ಯಾರಿಗೂ ಗೊತ್ತಿಲ್ಲ ಇದು ವಿಷಯ. ಇವತ್ತೂ ದೇವ್ರು ನಂಗೆಲ್ಲ ಕೊಟ್ಟಿದ್ದಾನೆ ಕಣೋ ಬಿಡು, ಅವ್ರಿಗೂ ಕೊಡೋಣ. ಇತ್ತು ಕೆಲಸ ಮಾಡಿ ಆ ಕೆಲಸದವನಿಗೆ ಕೊಡ್ಬೇಕಾಗಿದ್ದ 10 ರೂಪಾಯಿನಲ್ಲೇ ನೋಡೋಣ 2 ರೂಪಾಯಿ ಉಳಿಯುತ್ತಾ 8 ತಗೊಳ್ಳೋ ಸಾಕು ಅಂತ ಚೌಕಾಸಿ ಮಾಡೋ ಜಗತ್ತಿದು. ಇಂಥದ್ರಲ್ಲಿ ನೀವು ದುಡ್ದಿರೋ ಅಷ್ಟು ದುಡ್ಡನ್ನ ನನಗೆ ಸಾಕು ಎಲ್ಲ ಕೊಟ್ಟಿದ್ದಾನೆ ದೇವರು ಅಂತ ನೀವು ದಾನ ಮಾಡ್ತಿದ್ದೀರಾ ಅಂದ್ರೆ ಇದ್ರಲ್ಲಿ ನನಗೆ ನಿಜ ಅದೇ ಒಂದು ಏನು ಪದಗಳು ಡಿಕ್ಷನರಿ ಹುಡ್ಕಿದ್ರು ಸಿಕ್ಕಲ್ಲ. ನನಗೇನು ಮಾತಾಡಕ್ಕೆ ತೋಚಿಲ್ಲ. ತುಂಬ ಏನು ಮಾಡಿದ್ದೀನಿ ಅಂತ ನನಗೊಂದು ಏನು ಹೆಮ್ಮೆ ಅಂತ ಅನ್ಸಿದ್ರೆ, ಇವಾಗ ಕೋಟಿ ತಗೊಳ್ಳೋ ಅಂತ ಅವರು ಒಂದು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂದ್ರೆ ಅದೇನು ಹೆಚ್ಚುಗಟ್ಟಲೆ ಅಲ್ಲ ಅದು ಅಲ್ವಾ. ಕೊಟ್ಟಿದ್ದಾರೆ. ನಮಗೆ ಕೊಡೋದು ಚೂರು ಪಾರು ಕಾಸು ಅಷ್ಟೇ, ಕಾಸು ಅದು ದುಡ್ಡು, ರೂಪಾಯಿಯೂ ಅಲ್ಲ, ಕಾಸು. ಆ ಕಾಸಲ್ಲೇ ನಾನು ಮಾಡ್ತೀನಿ ಅಂತಂದರೆ ಅದು ನಾನು ಗ್ರೇಟೇ ಅಂತ ಅನ್ನೋದು ನನ್ಗೆ ನಿಜವಾಗಿ. ಆದ್ರೆ ನೀವು ಎಲ್ಲೂ ಹೇಳಿಲ್ಲ ಇದನ್ನ, ನಾನು ನೀವೇ ಹೇಳ್ಕೊಳಕ್ ಆಗೋದೂ ಇಲ್ಲ. ಅದೇ ಬಟ್ ನಾನು ವಿಚಾರಿಸ್ದಂಗೆ ನೋಡ್ದಂಗೆ ನೀವಷ್ಟು ಜನನ ಕಲಾವಿದ್ರನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದು, ಅವ್ರಿಗೆ ಆಗು ಹೋಗು ನೋಡ್ಕೊಳ್ಳೋದು, ಅವರ ಮೆಡಿಸಿನ್ಸ್ ನೋಡ್ಕೊಳ್ಳೋದು, ಬೇರೆಯವರಿಂದ ಕೊಡಿಸ್ತೀನಿ. ಆಯ್ತು ಕೊಡ್ಸಿ, ಅದು ಬೇರೆ ವಿಷಯ. ಅದಂದ್ರೆ ಬಿಡು ಅದು ನನಗೆ ಇರ್ಲಿ ಅನ್ನೋ ಟೈಮ್ ಅಲ್ವಾ. ಎಷ್ಟೊಂದು ಜನ ಆ ಥರನೇ ಇರೋದು ಇವಾಗ. ಬಟ್ ಆ ಗುಣ ನಂಗೆ ನಿಜವಾಗಿ ಬೇರೆಯವ್ರಿಂದ ಕೊಡ್ಸೋದಾದ್ರೂ ಯಾರೀ ಮಾಡ್ತಾರೆ ಆ ಕೆಲಸನ. ಅಷ್ಟು ತಲೆನೋವೆಲ್ಲ ಯಾರು ತಗೊಳ್ಳೋದೇ ಇಲ್ಲ. ಅವ್ರದ್ದೇ ಬೇಕಾದಷ್ಟು ಇರುತ್ತೆ. ಅಯ್ಯೋ ಪಾಪ ಅಂತ ಸುಮ್ಮನಾಗ್ಬಿಡ್ತಾರೆ. ಬಟ್ ನೀವು ಹಂಗಲ್ವಲ್ಲ, ನೀವು ದುಡ್ದಿದ್ದನ್ನ ಹಂಗೆ ಕೊಡ್ತೀರಾ ಅಂತಂದರೆ ತುಂಬ ಕೊಡೋಂಗೆ ಮಾಡಿದಾನಲ್ಲ ಅವನು. ಅದಕ್ಕೆ ಅವ್ನಿಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ನಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಅದೇ ಲೋಕೇಶ್ ಅವರಿಂದ ಅದು ಕಲ್ತಿದ್ದು. ಲಕ್ಸುರಿ ಲೈಫ್ ಅನ್ನೋದು ನನ್ನ ಮಗನಿಂದ ಕಲ್ತಿದ್ದು. ಹೆಂಗೆ ಲಕ್ಸುರಿ ಆಗಿರ್ಬೇಕು ಕೊಟ್ಟಿದ್ದು. ಅವ್ರು ಇದು ಏನು ಕೊನೆವರೆಗೂ ಆ ಬೈಕಲ್ಲೇ ಕರ್ಕೊಂಡು ಹೋಗೋರು. ಇನ್ ಸುಜುಕಿಲಿ ಲೋಕೇಶ್ ಅವರು ಅದೊಂದು ವೆಸ್ಪಾ ಇತ್ತು ಸ್ಕೂಟರ್ ಮುಂಚೆ. ಅದಾದ್ಮೇಲೆ ಈ ಮನೆಗೆ ಬಂದ್ಮೇಲೆ ಇನ್ ಸುಜುಕಿ ತಗೊಳ್ಳೋರು. ಕಾರ್ಗಿರ್ತಾರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗೋಕೆ ಒಂದು ವೆಹಿಕಲ್ ಬೇಕು ಅಷ್ಟೇ. ಅದಕ್ಕೆ ಇನ್ಯಾವ ಹೆಚ್ಚುಗಾರಿಕೆನೂ ಇಲ್ಲ. ಇದ್ರಲ್ಲಿ ಬರೋಕೆ ಏನು ನಿನಗೆ ಅನ್ನೋದು. ಆಮೇಲೆ ಅದ ನನ್ನ ಮಗನಿಗೆ ಒಂದು ವಿಧವಾದ ಕಾರ್ಗಳು ಬೇಕು. ಅದು ಇದು ಬಟ್ಟೆ ಬರೆ ಎಲ್ಲಾನು ಎಲ್ಲಿ ಹೋಗಿ ಇರೋದೊಂದು ಜೀವನ. ಅದೇ ಆಮೇಲೆ ಅದೇ ಲೋಕೇಶ್ ಅವ್ರು ಹೇಳಿದ್ದು ಅದೇ, ನೀನು ನಿನ್ನ ಮಗನೂ ಅಷ್ಟೇ. ನಂಗೆ ಇಬ್ಬರದೇ ಅವರು ನೀನು ಆಸ್ಪತ್ರೆಗೆ ಹೋಗ್ತಿದ್ದಾರೆ ಅಂದರೆ ಅವ್ರು ಹೇಳಿದ ಮಾತಷ್ಟೆ. ನಿನ್ನ ಮಗನ ಬಗ್ಗೆನೇ ನನಗೆ ಭಯ. ತಂದಿದ್ದೆಲ್ಲ ಕೊಟ್ಬಿಡ್ತೀರಾ, ಸೊ ನಿಮಗೆ ಅಂತ ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿದ್ದನ್ನು ಮಾಡಿ ಅಂತ. ಇವಾಗ ನನ್ನ ಮಗನಿಗೂ ಬುದ್ಧಿ ಬಂದಿದೆ ಅದು. ಸೊ ಇವಾಗ ಬಂದು ಒಂದು ಕಡೆ ಹಾಕಿ ಅದ್ರಲ್ಲಿ ಬರೋ ಬಡ್ಡಿ ದುಡ್ಡಲ್ಲಿ ಕೊಡಿ ತಿಂಗಳಿಗೆ, ಹಂಗೆ ಮಾಡಿ ಅಲ್ವಾ. ಆಮೇಲೆ ಕೈ ಮುಗ್ದೋಯ್ತು, ಈ ತಿಂಗಳೆಲ್ಲ ಕೊಟ್ಬಿಟ್ಟ ಅಂತಂದರೆ ಬರೋ ತಿಂಗಳಿಗೆ ಏನೂ ಇರಲ್ಲ ಕೊಡೋಕ್ಕೆ. ಅದಕ್ಕೆ ಇವಾಗ ನನ್ನ ಮಗ ನನಗೆ ಹೇಳ್ಕೊಟ್ಬಿಟ್ಟು ಅವನು ಎಲ್ಲ ನೋಡ್ಕೊತಾನೆ. ಸೊ ಅವನು ಪಾಪ ಮಾಡ್ತಾನೆ, ಸಕ್ಕತ್ತಾಗಿ ಮಾಡ್ತಾನೆ ಅವನನ್ನು.
ಅಷ್ಟೇ ಇನ್ನೇನಿದೆ, ನಾವು ಕೊಡ್ತೀವಿ ಅಂತ ಹೇಳ್ಕೊಳ್ಳೋನ್ಗೆ ಏನೂ ಇಲ್ಲ. ಅವ್ನು ಕೊಡಬೇಕು, ನಾವು ಕೊಡಬೇಕು ಅಷ್ಟೆ. ಈಗ ನನಗೆ ಇಷ್ಟೆಲ್ಲ ದೊಡ್ಡ ಬೇಸ್ಮೆಂಟ್ ಇಟ್ಕೊಂಡು ಮತ್ತು ಲೋಕೇಶ್ ಸರ್ ಅಷ್ಟೆಲ್ಲ ಮಾಡಿ ಎಲ್ಲ ದೊಡ್ಡ ಹೆಸರು, ನೀವು ಅಷ್ಟು ದೊಡ್ಡ ಹೆಸರು, ನಿಮಗೆಲ್ಲ ಒಂದು ಕಡೆಗೆ ಅನಿಸ್ಲಿಲ್ವಾ ನಾವು ಅಂದ್ಕೊಂಡಂಗೆ ಏನೋ ಆಗಲಿಲ್ಲ ಅನ್ನೋದು? ಸುಜನ್ ಸರ್ ವಿಷಯದಲ್ಲಾಗಿರ್ಬೋದು ಅಥವಾ ಪೂಜಾ ಮೇಡಮ್ ವಿಷಯದಲ್ಲಾಗಿರ್ಬೋದು, ಎಷ್ಟೊಂದು ಆರಂಭದಲ್ಲಿ ಕಷ್ಟಗಳನ್ನ ಅನುಭವಿಸಿ ಈಗ ಒಂದು ಲೆವೆಲ್ಗೆಲ್ಲ ಓಕೆ ಇರ್ಬೋದು. ಇಲ್ಲಪ್ಪ, ಕಷ್ಟ ಯಾವತ್ತೂ ನಾವು ಅನುಭವಿಸಿಲ್ಲ. ನಿನ್ನ ಹತ್ರ ಹೇಳಿದ್ನಲ್ಲ ನಿನಗೆ, ಏನು ನಿನಗೆ ಬೇಕು, ಮನುಷ್ಯನ್ಗೆ ಏನು ಬೇಕಾಗಿರೋದು? ಇರೋದಕ್ಕೊಂದು ಮನೆ ಬೇಕು, ತಿನ್ನೋದಕ್ಕೆ ಊಟ ಬೇಕು. ಇಂಡಸ್ಟ್ರಿ ವಿಷಯದಲ್ಲಿ ಅಲ್ಲ, ಇಂಡಸ್ಟ್ರಿ ವಿಷಯದಲ್ಲಿ ನೀನು ಹೇಳ್ತಿದ್ದೆ ಅದೇ ಕಷ್ಟಪಟ್ಟು ಅಂದರೆ ನಾವು ಏನು ಕಷ್ಟನೂ ಪಟ್ಟಿಲ್ಲ. ಸೊ ಹಾಗೆ ನನ್ನ ಮಗಳು ಎಂಥ ಕಲಾವಿದೆ ಅಂತ ನಾವು ಅದನ್ನ ಉಲ್ಟಾ ಪಲ್ಟಾ ಸಿನಿಮಾದಲ್ಲೇ ನೋಡ್ತೀವಿ ಅಲ್ವಾ? ಅವಳ್ದು ನೀನೇನೇ ಉಲ್ಟಾ ಪಲ್ಟಾ ಅವಳದು ನೋಡಬೇಕು ಪರ್ಫಾರ್ಮೆನ್ಸು. ಒಂದೊಂದು ತಮಿಳಲ್ಲಿ ಅವಳು ಮಾಡಿರೋದು ಒಂದು ಸೀರಿಯಲ್ಲೇ ಆಗಿರ್ಬೋದು, ಹೇಗೆ ಮಾಡಿಸಿದ್ದಾರೆ ಗೊತ್ತಾ? ಹೇಗೆ ಮಾಡಿಸಿದ್ದಾರೆ ಅಂದ್ರೆ, ಅಲ್ಲ ನಾನು ಹೇಳೋದು ಈಗ ಕ್ಯಾರಿ ಆಗ್ಲಿಲ್ವಲ್ಲ ಆ ಒಂದು ಇದು, ಅದಕ್ಕೆ ನಾನು ಏನು ಹೇಳಕ್ಕಾಗಲ್ಲ, ನಾವೇನು ಹೇಳಕ್ಕಾಗಲ್ಲ. ಅದ್ಭುತವಾದ ನಿನ್ಗೆ ವ್ಯಾಪಾರ ಅಷ್ಟೇ ಮುಖ್ಯ, ನಿನ್ ಕಲಾವಿದ್ರೆ ಯಾವತ್ತೂ ಮುಖ್ಯ ಆಗಲ್ವಾ? ಉಲ್ಟಾ ಪಲ್ಟಾ ಸಿನಿಮಾ ಅಷ್ಟು ವ್ಯಾಪಾರ ಇನ್ನೆಷ್ಟಾಗಬೇಕು? ಏನೋ ಅದ್ರ ಬಗ್ಗೆ ಮಾತೇ ಬೇಡ ಅಂತ ಅನ್ಸುತ್ತೆ ನನಗೆ, ಅಲ್ವಾ? ಮಾತೇ ಬೇಕಾಗಿಲ್ಲ. ಸೊ ನನ್ನ ಮಗಳು ಎಂಥ ಕಲಾವಿದೆ, ಇಡೀ ಪ್ರಪಂಚ ಸುತ್ಕೊಂಡ್ಬಂದಿದ್ದಾಳೆ, ಇಡೀ ಪ್ರಪಂಚ. ಸೊ ಅವಳು ನಾಟ್ ಓನ್ಲಿ ಇದು ಕನ್ನಡಕ್ಕೆ ಮೀಸಲು ಅಂತಲ್ಲ, ಇಡೀ ಪ್ರಪಂಚ ಸುತ್ಕೊಂಡು ಬಂದು ಅವಳು ಎಂಥ ಅದ್ಭುತ ಕಲಾವಿದೆ ಅಂತಂದ್ಬಿಟ್ಟು ಅವಳು ತೋರಿಸಿದ್ದಾಳೆ. ಮತ್ತು ನನ್ನ ಮಗನೂ ಎಂಥ ಒಂದು ಕಲಾವಿದ. ಮತ್ತು ವಾಕ್ಪಟು ಅಂತ ಹೇಳಿ, ವಾಕ್ಪಟು ನಿಜ. ಅವ್ರಿಗೆ ಮೆಮೊರಿನೂ ಹಂಗೆ ಇದೆ. ಮೆಮೊರಿ ಅಲ್ಲಮ್ಮ, ನೀನು ಫಿಲ್ಮ್ ಆರ್ಟಿಸ್ಟ್ ಇರೋ ಅಷ್ಟೇ ಅವನಿಗೆ ಫ್ಯಾನ್ಸ್ ಇದ್ದಾರೆ, ಅಷ್ಟೇ ಒಂದು ಸ್ಟಾರ್ ಆಗಿದ್ದಾನೆ. ಅಲ್ಲ, ಜಾಸ್ತಿನೇ ಇದೆ ಅಲ್ವಾ? ಆ ಥರ ಆಗಿದ್ದಾನೆ. ನಾವು ಯಾವುದ್ರಲ್ಲಿ ಕಡಿಮೆ ಆಗಿದೆ, ಸೊ ಇದ್ರಲ್ಲಿ ಬರದೇ ಇರಬಹುದು. ಅದೇನು ಅವನು ಅಥವಾ ಅದರಲ್ಲಿ ಕೃಷಿ ಮಾಡಿಲ್ವೋ ಏನೋ, ಅಥವಾ ನೋಡೋರ ಕಣ್ಣಿಗೂ ಅವನು ಆ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿಲ್ವೋ ಏನೋ. ಒಂದು ಡೈರೆಕ್ಟರ್ ಸಿಗ್ಬೇಕಲ್ವ ಎಲ್ಲದಕ್ಕೂ. ಇವ್ರ ಹತ್ರ ಇದನ್ನು ಮಾಡಿಸ್ಬೋದಪ್ಪ ಅಂತ ಅಂದ್ಬಿಟ್ಟು ಯಾರೂ ಹುಟ್ತಾನೆ ಆರ್ಟಿಸ್ಟ್ ಆಗಿ ಇರ್ತಾರೆ ಮಾಡ್ತಾರೆ ಇಲ್ಲ ಅಂತ. ನಿಮ್ಮನೇಲಿ ನೋಡಿ, ನಿಮ್ಮನೇಲಿ ಯಾರು ಆರ್ಟಿಸ್ಟ್ಗಳೇ ಇಲ್ಲ, ನಿಮ್ದು ಯಾವ್ದು ಬ್ಯಾಕ್ ಗ್ರೌಂಡೇ ಇಲ್ಲ, ಬಟ್ ನೀವು ಬೆಳೆದು ಬಂದಿದ್ ರೀತಿ ಅಲ್ವಾ? ಅದ್ಭುತ ಅಲ್ವಾ? ಸೊ ಹಾಗಾಗಿ ಅದು ಬರುತ್ತೆ. ಇವಾಗ ಹೇಗೆ ನನ್ನ 4th ಜನರೇಷನ್ ನನ್ನ ಮೊಮ್ಮಗ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಗೊತ್ತಾ? GST ರೆಡಿ ಆಗಿರೋದು ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತಂತಂದ್ರೆ ಪಟ 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 ಮಾತಾಡ್ತಾನೆ ಅಲ್ವಾ? ಪಟ 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 ಪಟ. ನೀನು ನೋಡಿದೆಯಲ್ಲ ನಂದು 2ನೇ ಮೊಮ್ಮಗಂದು ಡಾನ್ಸ್, ಅವ್ರಿಗೆ ಯಾರು ಹೇಳ್ಕೊಟ್ರ ಮಾಡಿದ್ರ? ಹಂಗೆ ಅದು ರಕ್ತಗತವಾಗಿ ಇರುತ್ತೇನೋ. ಇವಾಗಿನ ಎಲ್ಲ ಮಕ್ಕಳಿಗೂ ಇರುತ್ತೆಮ್ಮ, ಇರತ್ತೆ. ಈಗ ಎಲ್ಲ ಮಕ್ಕಳಿಗೂ ಅವ್ರಿಗೆ ಒಂದು ವಂದನೆ. ಅವ್ರಿಗೆ ನಿಜವಾಗ್ಲೂ ಅವರಂಥ ಕಲಾವಿದರು, ಅವರಂಥ ಒಂದು ಜ್ಞಾನಿಗಳು ಯಾರೂ ಇಲ್ಲ ಅಲ್ವಾ? ಇವಾಗಿನ ಜನ್ರೇಷನ್ ಹೆಂಗಿದೆ, ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಸಲ್ಯೂಟ್ ಹೊಡಿಬೇಕು. ಅವ್ರಿಗೆಲ್ಲರಿಗೂ ಏನೇನು ಮಾತುಗಳಾಡ್ತಾರೆ, ಅಬ್ಬಾ ಸಾಧ್ಯನೇ ಇಲ್ಲ. ನೀವು ಆಗಿನ ಕಾಲದ ಇದರಿಂದ ಹಿಡಿದು ಇವತ್ತಿನ ಆರ್ಟಿಸ್ಟ್ಗಳವರೆಗೂ, ಅದು ಬಿಗ್ ಸ್ಕ್ರೀನಿಂದ ಸ್ಮಾಲ್ ಸ್ಕ್ರೀನಿಂದ ನಾಟಕ ರಂಗದಿಂದ ಬೆಳ್ಳಿ ತೆರೆವರೆಗೂ ಎಲ್ಲ ಆಯಾಮದಲ್ಲೂ ಎಲ್ಲ ಥರದ ಜನನು ನೋಡ್ಬಿಟ್ಟಿದ್ದೀರಾ ನೀವು. ನನಗೆ ಫಸ್ಟ್ ಗಜಕೇಸರಿ ನಾನು ಇವತ್ತಿಗೂ ಆ ಸಿನಿಮಾ ಬಂದ್ರೆ 1 ನಿಮಿಷ ನಾವು ಕೆಲಸ ಬಿಟ್ಟು ನಿಂತ್ಕೊಂತೀವಿ, ಆ ತರ ಇದೆ ಪರ್ಫಾರ್ಮೆನ್ಸ್, ಸೀನು, ನಿಮ್ಮ ಒಂದೇ ಸೀನು. ನಟ ಭಯಂಕರಿ ನೀವು. ಅಲ್ಲ ನಟ ಭಯಂಕರಿ ಅಲ್ವಾ? ನಾನು ಯಶೋ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿದ್ದು ಕಣಮ್ಮ. 11 ಗಂಟೆಗೆ ಶುರು ಮಾಡಿದ್ದು, 5 ಗಂಟೆಗೆ ಓಕೆ ಆಗಿದೆ. ಹೌದಾ? 5 ಗಂಟೆಗೆ. ನಮ್ದೇನು ಮಿಸ್ಟೇಕ್ ಆಗ್ತಾ ಇರಲಿಲ್ಲ ನಮಗಿಬ್ಬರದು. ನಮ್ಮ ಡೈಲಾಗ್ ಬರೋದು ಎಲ್ಲೆಲ್ಲಿ ಬರಬೇಕು, ಹೀಗೆ ಲೈಟು ಹೊಟ್ಟೋಗೋದು, ಆಮೇಲೆ ಕ್ಯಾಮ್ರಾದೇನೋ ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬಿಡೋರು, ಇನ್ಯಾರೋ ಅಡ್ಡ ಬರೋರು. 11 ಗಂಟೆಗೆ ಶುರು ಮಾಡಿದ್ವಿ, ಮಧ್ಯಾಹ್ನ ಊಟಕ್ಕೆ ಬಿಟ್ಟರು. ಆಮೇಲೆ 5 ಗಂಟೆಗೆ ಲೈಟ್ ಹೊಟ್ಟೆ ಹೋಗುತ್ತೆ ಕಣೋ, ಇವತ್ತು ಮಾಡೋಕ್ಕಾಗಲ್ಲ, ಹೊಟ್ಟೋಗುತ್ತೆ ಅಂತ ಅಂದ್ಬಿಟ್ಟು 5 ಗಂಟೆಗೆ ಓಕೆ ಆಯ್ತದ್ದು. 5 ಗಂಟೆವರೆಗೂ ನಿಂಗೆ ಎಷ್ಟು ಸುಸ್ತಾಗಿರ್ಬೇಡ. ಅಯ್ಯೋ, ಮತ್ತೆ ಅಲ್ವಾ? ಅದೇ ಮತ್ತೆ ಅದೇ ಸತತವಾಗಿ ಮಾಡಿರೋದು. ಅಂದರೆ 5 ಗಂಟೆ ಏನು ಮೇಲ್ಕೋಟೆಯಲ್ಲಿ ಇದು ಬಾಗಿಲು ಹಾಕ್ಬಿಡ್ತಾರೆ, ದೇವಸ್ಥಾನ ಇಲ್ಲ, 5 ಗಂಟೆ ಓಪನ್ ಆಗುತ್ತೆ, ಇವಾಗ 6 ಗಂಟೆಗೆ ಓಪನ್ ಆಗುತ್ತೆ, ಹೋಗಬೇಕು ಅಂತಂದ್ಬಿಟ್ಟು ಮೇಲ್ಕೋಟೆಯಲ್ಲಿ ಅದಾಗಿದ್ದು. ಸೊ ಹಾಗೆ
ಗೊತ್ತಾ. ಅಲ್ಲಿವರೆಗೂ ನಾನು ಹೇಳ್ತಾ ಇರೋದು, ಅಯ್ಯೋ ಅಷ್ಟು ಆ ಥರ ವೈವಿಧ್ಯಮಯವಾಗಿರೋ ಪಾತ್ರಗಳಲ್ಲಿ ನಿಮ್ಮನ್ನ ನೋಡಿರೋದು ಅದೆಲ್ಲ. ನನ್ಗದೇ ಈಗ ರವಿಚಂದ್ರನ್ ಸರ್ದು ಎಲ್ಲಾ ಸಿನಿಮಾಗಳಲ್ಲೂ ಲೋಕೇಶ್ ಸರ್ ಇಲ್ಲದೆ ಇರೋ ಒಂದು ಸೀನು ಹುಡ್ಕಕ್ ಸಾಧ್ಯ ಇಲ್ಲ. ಅಂದ್ರೆ ಏನಾದ್ರೂ ಒಂದ್ ರೋಲು, ಅದ್ರಲ್ಲೂ ಲೋಕೇಶ್ ಸರ್ನ ಕಾಮಿಡಿಯಾಗೂ ತೋರಿಸಿದ್ದಾರೆ, ಸಖತ್ತಾಗೂ ಅವರು ಬಳಸ್ಕೊಂಡಿದ್ದಾರೆ ಅವ್ರನ್ನ, ಅವ್ರ ಟ್ಯಾಲೆಂಟ್ ಅನ್ನ ಎಲ್ಲ. ನಿಮ್ಮ ಮತ್ತೆ ಅವರ ಫ್ಯಾಮಿಲಿಯ ಒಡನಾಟ ಹೆಂಗಿತ್ತು? ವೀರಸ್ವಾಮಿ ಅವ್ರದ್ದು ಅಥವಾ ಅವ್ರ ನಮ್ಮ ಮಕ್ಕಳ ಥರನೇ ನೋಡ್ಕೊಂಡ್ರಪ್ಪ ವೀರಸ್ವಾಮಿ ಅವರು. ಅವರಮ್ಮ ನಾವೆಲ್ಲ ಇದು ಭೂಮಿಗೆ ಬಂದ ಭಗವಂತ ಅದು. ಅವರು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಇದಕ್ಕೆ ಹೋಗಿದ್ವಿ, ಕಾಶ್ಮೀರಕ್ಕೆ ಹೋಗಿದ್ವಿ. ಒಂದು ವಾರ 10 ದಿನ ಅಲ್ಲಿ ಎಲ್ಲ ಓಡಾಡಿದ್ದು ಮಾಡಿದ್ದು. ಅವ್ರು ಚಳಿಲಿ ಒಳಗಡೆನೇ ಕೂತ್ಕೊಂಡು ಚಳಿ ಆ ಥರ ಶೂಟಿಂಗ್, ಅಯ್ಯೋ ಯಾರು ಹೋಗ್ತಾರೆ ಶೂಟಿಂಗ್ ನೋಡೋಕೆ, ಈ ಚಳಿನೇ ಸಾಕು ಅಂತ ನಾವು ರೂಮಲ್ಲೇ ಇದು ದೋಣಿ ಒಳಗಡೆನೆ ಅದು ಆ ಥರ ಮನೆ ಇರುತ್ತಲ್ಲ ಅಲ್ಲಿ ಇದ್ದಿದ್ದು, ಬೋಟ್ ಹೌಸ್ ಅಲ್ಲಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಅವರಂತೂ ನಮ್ಮನ್ನು ಅದೇ ತಮ್ಮ ಮಕ್ಕಳಿಗೇ ಆ ಥರನೇ ನೋಡ್ಕೋತಾ ಇದ್ರಪ್ಪ ನಮ್ಮನ್ನು. ಲೋಕೇಶ್ ಅವ್ರನ್ನ ಕಂಡ್ರೆ ಅಂದರೆ ತುಂಬಾ ಇಷ್ಟ, ಒಳ್ಳೆ ಕಲಾವಿದ ಅಂತ. ನೀ ಗೊತ್ತಾ ಪಾಂಚಾಲಿ, ಅವರು ಲೋಕೇಶ್ ಅವ್ರಿಗೆ ಇದು ವ್ಯವಹಾರ ಜ್ಞಾನ ಇಲ್ಲ ಅಷ್ಟೊಂದು ವ್ಯವಹಾರ ಅದು. ಅವಾಗ ಅವರು ಅವ್ರ ಬ್ಯಾನರಲ್ಲಿ ಮಾಡಿದ್ದು ಇದನ್ನೆಲ್ಲನೂ ಅವರು ದುಡ್ಡು ಕೊಡ್ತಾ ಇರಲಿಲ್ಲ, ತಾವೇ ಇಟ್ಕೊಂಡ್ಬಿಡೋರು. ಅಂದ್ರೆ ಇವ್ರಿಗೆ ತಾವೇ ಇಟ್ಕೊಂಡು ಮಂತ್ಲಿ ಇಷ್ಟು ದುಡ್ಡು ಅಂತ ಕಳ್ಸೋರು ಲೋಕೇಶ್ ಅವ್ರಿಗೆ. ವೀರಸ್ವಾಮಿ ಅವರು ಎಂಥ ಕಾಲದಲ್ಲಿ ನಿಲ್ಕೊಬೇಕು ಅವರು ಅಲ್ವಾ. ಏಯ್ ನಿಂಗೇನೋ ಗೊತ್ತು, ಅಸಲು ನನ್ನ ಹತ್ರನೇ ಇರಲಿ, ಬಡ್ಡಿ ಉಪಯೋಗಿಸ್ಬಿಟ್ಟು ಬಡವ ಅಂತಾನೆ ಕರೀತಾ ಇದ್ರು. ಬಡವ ರಸ್ಕಲ್ ಅನ್ನೋರು ಅವರು ತುಂಬಾ ನನಗೆ ಬಜಾರಿ ಅನ್ನೋರು. ಆಮೇಲೆ ನನಗೆ ಅವರೇನೋ ಸಿಂಗಾಪುರ್ಗೆ ಹೋಗಿ ವಾಚ್ ಎಲ್ಲ ತಂದರೆ, ಸರ್ ಅವಳು ಕೊಡ್ಬೇಡಿ ಕಳ್ಕೊತಾಳೆ ಎಲ್ಲ, ಹೋಗಿ ಕೊಡಲ್ಲ ನಿನಗೆ ಅಂತ ಅಂದ್ಬಿಟ್ಟು ಈ ಥರ. ಆಮೇಲೆ ಹಂಗೆ ದುಡ್ಡು ಅವರು ಅವ್ರು ಹೋದ್ಮೇಲೆ ಅಂತ ಅನಿಸುತ್ತೆ ಇವ್ರು ತೊಗೊಂಡಿದ್ದು. ಅದಕ್ಕೆ ಮುಂಚೆ ಅವರು ತಿಂಗಳಿಗೆ ಅವಾಗಿನ ಕಾಲಕ್ಕೆ ಎಷ್ಟೋ ದುಡ್ಡು ಕಳ್ಸೋರು, 3,000 4,000 5,000 ಹಂಗೆ ಕಳಿಸೋರು. ಇಷ್ಟು ಸಾಕಲ್ವೇನೋ ನಿನಗೆ ಮನೆಗೆ, ಸಾಕು ನನ್ನ ಹತ್ರನೇ ಇರಲಿ ದುಡ್ಡು ಅಂತ ಅಂದ್ಬಿಟ್ಟು. ಯಾರು ಮಾಡ್ತಾರೆ ಅಲ್ವಾ, ಯಾರು ಮಾಡ್ತಾರೆ? ಒಂದು ಹಿರಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಆ ದುಡ್ಡನ್ನೆಲ್ಲ ಜೋಪಾನ ಮಾಡಬೇಕು. ಇದು ಇವಾಗ ಯಾರಾದರೂ ಮಾಡಲಿ ಆ ಥರ? ಆತ್ಮೀಯತೆ ಮನುಷ್ಯ ಸಂಬಂಧಗಳು ತುಂಬಾ ದೂರ. ನೀನು ದುಡ್ಡು ಕೊಡ್ತೀಯ, ನಾನು ಪಾರ್ಟ್ ಮಾಡ್ತೀನಿ ಅಷ್ಟೇ. ಹಿಂಗೆ ಎಡಗೈಲಿ ಕೊಡೋದು ಬಲಗೈಲಿ ಅಲ್ಲಿಗೆ ಫಿನಿಶ್. ನನಗೆ ಮೊನ್ನೆ ಇವ್ರು ಸಿಕ್ಕಿದ್ರು, ಯಾರು ಮೆಹ್ತಾ, ನಮ್ಮ ಮಾರ್ಟಿನ್ ಮಾಡಿದ್ರಲ್ಲ ಅವರು, ಯಾವುದೋ ಒಂದು ದೇವಸ್ಥಾನ, ಅವ್ರು ಸಿಕ್ಕಿದ್ರು. ಅವ್ರನ್ನ ಆಲ್ಮೋಸ್ಟ್ ಫಿಲ್ಮ್ಗಳೆಲ್ಲ ನಾನು ಮಾಡಿದ್ದೀನಿ, ಸುಮಾರು ಒಂದು 3-4 ಚಿತ್ರದಲ್ಲಿ ಮಾಡಿದ್ದೀನಿ. ಸೊ ಅವ್ರಿಗೆ ಇದರಲ್ಲಿ ತುಂಬ ಲಾಸ್ ಆಗೋಯ್ತು ಅಂತ ಮಾರ್ಟಿನಲ್ಲಿ ಕೇಳಿದೆ. ನನಗೆ ಅಯ್ಯೋ ದೇವರೇ, ನಮ್ಮ ಪ್ರೊಡ್ಯೂಸರ್ ಚೆನ್ನಾಗಿರಬೇಕು, ಎಷ್ಟು ದುಡ್ಡು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಗೊತ್ತಾ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಎಷ್ಟು 100 ಜನ ದಿನಕ್ಕೆ. ಅವ್ರು ಸಿಕ್ಕರು. ನಾನು, ಸರ್ ನಿಮಗೆ ದೇವರು ಒಳ್ಳೇದು ಮಾಡಲಿ ಸರ್, ಮತ್ತೆ ನಿಮ್ಮ ದುಡ್ಡೆಲ್ಲ ಸಿಗೋ ಹಾಗೆ ಮತ್ತೊಂದು ಸಿನಿಮಾ ನಡೀಲಿ ಸರ್, ನಂಗೆ ತುಂಬ ಬೇಜಾರಾಯಿತು, ನನ್ನ ಹತ್ರ ಏನಾದರೂ ಇದ್ದಿದ್ರೆ ನಾನು ಖಂಡಿತ ಕೊಡ್ತಾಯಿದ್ದೆ ಸರ್. ಇವಾಗ ನಾನೇನು ಅವ್ರು ಹೀರೋಯಿನ್ ಆಗಿ ಅಷ್ಟೆಲ್ಲ ಸಂಪಾದನೆ ಮಾಡಿದರೆ ಸ್ವಲ್ಪ ಆದರೂ ತೊಗೊಳ್ಳಿ, ನಿಮ್ಮ ಕಷ್ಟಕ್ಕೆ ಬರ್ತದೆ ಅಂಥ ಪ್ರೊಡ್ಯೂಸರ್ ಎಲ್ಲ ಇರಬೇಕಲ್ವಾ ನಮಗೆ, ಅಲ್ವಾ? ಅಂಥ ಒಳ್ಳೆ ಪ್ರೊಡ್ಯೂಸರ್ಗಳು ಇದ್ದಾರೆ, ಈಗಲೂ ಇದ್ದಾರೆ. ಈಗ ನೋಡಿ, ಸುಬ್ಬಯ್ಯ ನಾಯ್ಡು ಮತ್ತು ರಾಜ್ಕುಮಾರ್ ಈ ಕಾಂಬಿನೇಷನ್ ನಾವು ನೋಡಿದ್ವಿ. ಅದು ಮುಂದುವರಿದ ಭಾಗ ಥರ ಎಲ್ಲದರಲ್ಲೂ ಈಗ ಯಾರು ರಾಜ್ಕುಮಾರ್ ಅಪ್ಪಾಜಿ ಅವರು ಆ್ಯಕ್ಟ್ ಮಾಡ್ಕೊಂಡು ಬಂದರು. ನನಗೆ ಆ ಕಂಪ್ಯಾರಿಸನ್ ನೋಡಿ, ಸುಬ್ಬಯ್ಯ ನಾಯ್ಡು ಸರು ಮತ್ತು ಲೋಕೇಶ್ ಸರು, ರಾಜ್ಕುಮಾರ್ ಅಪ್ಪಾಜಿ ಮತ್ತು ಪುನೀತ್ ಅವ್ರದ್ದು ಕಾಂಬಿನೇಷನ್ ಈ ಕಣ್ಮುಂದೆ ಹಾಗೆ ಬರ್ತಾ ಇರುತ್ತೆ. ಈ ನಿಮ್ಮ ಮತ್ತು ಅವರ ಫ್ಯಾಮಿಲಿಯ ಕನೆಕ್ಷನ್ ಕೇಳು. ಆಮೇಲೆ ಮದುವೆ ಆದಮೇಲೆ ನಾನು 14 ವರ್ಷ ಕೆಲಸ ಮಾಡಲಿಲ್ಲ. ಯಾಕೆ? ಮನೆ ಗೃಹಸ್ಥಾಶ್ರಮ. 15 ಜನ ನಾವಿದ್ದಿದ್ದು, 15 ಜನ ಎಲ್ಲ ಒಟ್ಟಿಗೆ. ಅವರ ಅಕ್ಕ, ಭಾವ, ಚಿಕ್ಕಮ್ಮ, ಚಿಕ್ಕಪ್ಪ, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇದ್ದಾಗ ಸೊ ಅದನ್ನೆಲ್ಲ ನೋಡ್ಕೋಬೇಕಲ್ಲ. ಸೊ ಅವಾಗೇನು ಇವಾಗ ಒಂಥರ ಕೆಲಸದವ್ರನ್ನ ಇಟ್ಕೊಂಡೆಲ್ಲ ಮಾಡೋಕ್ಕಾಗುತ್ತಾ? ಇಲ್ಲ. ನಾನು ಹೇಳಿದೆ, ನನಗೆ ಡಾನ್ಸ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಆಮೇಲೆ ಹೇಳಿದ್ರು, ನೀನು ಹೋಗ್ತೀಯಾ ಡಾನ್ಸ್ಗೆಲ್ಲ, ಹೋಗ್ತೀಯಾ, ಮಾಡ್ತೀಯಾ, ನಿನ್ನ ಜೊತೆ ಒಬ್ಬರು ಬರಬೇಕು, ಯಾರು ಬರ್ತಾರೆ ನಿನ್ನ ಜೊತೆ? ಆಮೇಲೆ ಮನೇನ ಯಾರು ನೋಡ್ಕೋತಾರೆ? ನೀನೇ ದೊಡ್ಡೋಳಾಗಿರೋದ್ರಿಂದ ನೀನೇ ತಾನೇ ಮನೆಯನ್ನೆಲ್ಲ ನೋಡ್ಕೋಬೇಕು. ಒಂದು ಹಿರಿಯ ಎಲ್ಲರಿಗೂ ವಯಸ್ಸಾಗಿದ್ದರಿಂದ ಅದೊಂದು ಕಾಯಿಲೆ ಇದೊಂದು ಕಾಯಿಲೆ ಅಂತ. ಅವ್ರ ಅಕ್ಕನ ಮಗಳಿಗೆ ಓಪನ್ ಹಾರ್ಟ್ ಸರ್ಜರಿ ಆಯಿತು. ಅವರ ಅಕ್ಕನಿಗೆ 7 ಸಲ ಹಾರ್ಟ್ ಅಟ್ಯಾಕ್ ಆಯಿತು.
ಅವರ ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ಅಂದ್ರೆ ಪರಂಪರೆ ಅಂತ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಲೋಕೇಶ್ ಸರ್ದು ಅದೇ ಅಲ್ಲ, ಅವ್ರಿಗೆ ಒಂದೇ ಸಲ ಆಗಿದ್ದು. ಅಲ್ಲ, ಬಟ್ ಆಗಿದ್ದ ಹಾರ್ಟ್ ಅಟ್ಯಾಕ್. ಹೌದು, ಅದು ಆಮೇಲೆ ಅವರು ಜೋಪಾನವಾಗಿರ್ಬೇಕಾಗಿತ್ತಲ್ವಾ, ಇಷ್ಟೆಲ್ಲ ಹಿಸ್ಟ್ರಿ ಇರುವಾಗ. ಡಯಾಬಿಟಿಕ್ ಅದು ಎಲ್ಲ ಇತ್ತಲ್ಲ, ಅದಾಯಿತು. ಆಮೇಲೆ ಸರಿ ಹೀಗೆ ಫುಲ್ ಎಂಗೇಜ್ 15 ವರ್ಷ. ಆಮೇಲೆ ಪಾರ್ವತಮ್ಮ ಅವರೇ, ಏನು ಮನೇಲೇ ಕೂತಿದ್ಯಾ ನೀನು, ಇದು ಪಾರ್ಟ್ ಮಾಡು ಅಂತ ಅಂದ್ಬಿಟ್ಟು, ಅಯ್ಯೋ ಇಲ್ಲಮ್ಮ ನನ್ನ ಮನೆ ಅಂತಂದೆ. ಇದೊಂದು ಸಿನಿಮಾ ಮಾಡಿ ಅಂದ್ಬಿಟ್ಟು ರಾಘವೇಂದ್ರ ರಾಜ್ಕುಮಾರ್ ಅವರ ಚಿರಂಜೀವಿ ಸುಧಾಕರ್ ಅದು ಕಮ್ಬ್ಯಾಕ್ಸ್ ಚಿತ್ರ ನನಗೆ 88 ರಾಘಣ್ಣಂಗೆ ಅಮ್ಮ ಆಗಿ, ಅಮ್ಮ ಅಲ್ಲ ಅತ್ತೆ, ಅದರಲ್ಲಿ ಅತ್ತೆ ಆಗಿ, ಇದರಲ್ಲಿ ಇದು ಅಮ್ಮ ಆಗಿ ನಂಜುಂಡಿ ಕಲ್ಯಾಣ. ನಂಜುಂಡಿಗೆ ಇದು ಅದಾದ್ಮೇಲೆ ಚಿರಂಜೀವಿ ಸುಧಾಕರ್ ಆದ್ಮೇಲೆ ನಂಜುಂಡಿ ಕಲ್ಯಾಣ ಅಲ್ಲ, ಇದೊಂದು ಮಾಡುವಲ್ಲಿಲ್ಲ. ಡೇಟ್ ಕೇಳಿದ್ರಿ, ಅಮ್ಮ ನನ್ನ ಹತ್ರ ಡೇಟ್ ಇಲ್ಲ ಅಲ್ಲೇ ಕತ್ತೆ, ನನ್ನ ಸಿನಿಮಾದಕ್ಕೆ ಡೇಟ್ ಇಲ್ಲ ಅಂತೀಯ ನೀನು ಅಂತ ಅಂದ್ಬಿಟ್ಟ. ಆಮೇಲೆ ಅಡ್ಜಸ್ಟ್ ಮಾಡಿದ್ದು. ಆಗಾಗಲೇ ನಾನು ಏನದು ಸುರಸುಂದರಾಂಗ ಅದು ಇದು ಕಾಶಿನಾಥದ್ದು ಅದು ಇದು ಎಲ್ಲ ಮಾಡ್ತಾಯಿದ್ದೆ. ಅದನ್ನು ಒಳ್ಳೆ ನೋಡಿದ್ರ ಕಂಬ್ಯಾಕ್ ಮಾಡಿದ ತಕ್ಷಣ ಎಂಗೇಜ್ ಆಗ್ಬಿಟ್ರು. ಅದಾದ್ಮೇಲೆ ನನಗೆ 200-300 ಚಿತ್ರ ಆಗಿದ್ದು, ಅದಕ್ಕೆ ಮುಂಚೆ ಏನಿಲ್ಲ. ಸೊ ಅದು ನನ್ನ ನಂಜುಂಡಿ ಕಲ್ಯಾಣ ಅದ್ಭುತ ಹಿಟ್ಟಾಗೋಯ್ತು. ಈ ನಂಜುಂಡಿಕೆ ಮಾ ದೇಕೋರೆ, ನಂಜುಂಡಿ ನಮ್ಮ ಏರಿಯಾ ನಂಜುಂಡಿಕೆ ಮಾ ದೇಕೋರೆ ಅಂತ ಶಿವಣ್ಣಂದು. ಹೌದು, ಪುನೀತ್ ರಾಜ್ಕುಮಾರ್ ಜೊತೆ ನಾನು ಮಾಡೇ ಇಲ್ಲ, ಗೊತ್ತಾ? ಅದೇ ನನಗೆ ಗೊತ್ತೇ ಇಲ್ಲ. ನಾನು ಅಮ್ಮನೂ ಯಾಕೆ ಇದು ಮಾಡಿದ್ರು, ಮಿಸ್ ಮಾಡಿದ್ರು ನನ್ನ ಅಂತ ಗೊತ್ತಿಲ್ಲ. ಅದೇ ಅಥವಾ ಬ್ಯುಸಿ ಆಗಿರ್ತೀನಿ, ನಾನಂತೂ ಯಾವಾಗಲೂ ಬ್ಯುಸಿ ಆಗಿರ್ತೀನಿ. ಬೇಡ, ಲೋಕೇಶ್ ಹೋಗೋದು ಬರೋದು ಎಲ್ಲ ಇತ್ತ ಮನೆಗಳಿಗೆ? ಅಯ್ಯೋ, ಅಲ್ಲಿ ಶಿವಾಜಿನಗರದಲ್ಲಿದ್ದಾಗ ಎವ್ರಿ ವೀಕ್ ಹೋಗ್ತಾ ಇದ್ವಿ. ಆಮೇಲೆ ಒಂದು ಕಲಾವಿದರ ಭೇಟಿ ಇರ್ತಾ ಇತ್ತಲ್ಲ, ಸಂಘದ ಭೇಟಿ ಇರ್ತಿತ್ತು. ಆವಾಗ ಎವ್ರಿ ಮಂತ್ ಸೆಕೆಂಡ್ ಸಂಡೇ ರಾಜ್ಕುಮಾರ್ ಅವ್ರ ಮನೇಲೇ ಊಟ ಇರೋದು. ರಾಜ್ಕುಮಾರ್ ಅವ್ರಿಗೆ ಊಟ ಇಲ್ಲ ಆದಮೇಲೆ ಒಂದ್ಸಲಿ ನಾನು ಎಳ್ಳಡಿಕೆ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಳ್ಳಡಿಕೆ ಹಾಕ್ಕೊಟ್ಟೆ ರಾಜ್ಕುಮಾರ್ ಅವ್ರಿಗೆ. ಆಮೇಲೆ ಹಾಕ್ಕೊಟ್ಟೆ. ಅವರು ಸಿಲ್ಕ್ ಜುಬ್ಬ ಎಲ್ಲ ಅವ್ರು ಹಾಕ್ಕೊಂಡಿದ್ರು. ನೋಡಿದ್ರೆ ಬೆವರ್ತಾ ಇದ್ದಾರೆ. ಆಮೇಲೆ ಏನು ಕೆಂಪಗಾಗ್ಬಿಟ್ರು, ಹೀಗೆಲ್ಲ ಮಾಡ್ತಾಯಿದ್ದಾರೆ. ಅಣ್ಣ ಏನಾಯಿತು, ನಿಮ್ಮ ಅಭಿಮಾನಿಗಳು ಅಷ್ಟೇ ನಾನು ಬಿಡಲ್ಲ. ನಿಜ ಅದು ಅಂತ ಇದು ಬಿಡಲ್ಲ, ಏನಾಯ್ತಲ್ಲ ಹಿಂಗೆ ಅಂತಾರೆ. ಅವ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಹಿಂಗಂತ ಇದ್ದಾರೆ. ಆಮೇಲೆ ಏನಾಯ್ತಾನ ಅಂದರೆ ಅದೇನೋ ಅಡಿಕೆ ಇರುತ್ತಂತಲ್ಲ, ಅದೇನೋ ಸೊಕ್ಕು ಬಿಡ್ತಂತೆ, ಅದು ಸೊಕ್ಕು ಅಡಿಕೆ ಇರುತ್ತಂತಲ್ಲ, ಹಂಗಾಗಿ ಏನು ಬೇವರು. ನನಗೂ ಆಗಲ್ಲ ಅಡಿಕೆ ಸಿಗಾಕೊಳ್ಳೋದು, ಬಿರಿಯಾನಿ ಎಲ್ಲ ಕಿವಿಲೆಲ್ಲ ಬೆಚ್ಚಗಾಗೋದು, ಕೆಂಪಗೆ ಮೊದಲೇ ಕಲರು ಹೆಂಗೆ ರೆಡ್ ಆಗ್ಬಿಡ್ತಾರೆ. ಏನಾರಾಗಿದ್ರೆ ಸುಮ್ಮನೆ ಕೂತ್ಕೊಂಬ ಅಂತ ಮಾತಾಡೋಕ್ಕಾದ್ರೂ ಬಿಳೆ ತಾಯಿ ಅಂತ ಅನ್ನೋರು. ಆ ಥರ ಇದ್ವಿ ನಾವು. ನಮಗೆ ಅವ್ರು ರಾಜ್ಕುಮಾರ್ ಅವರು ಅವ್ರು ಹಾಗೆ ಹೀಗೆ ಎಂಥದ್ದು ಇಲ್ಲಪ್ಪ. ನಿನ್ನ ಹತ್ರ ಹೇಗೆ ಮಾತಾಡ್ತಿದ್ದ ಅವ್ರ ಹತ್ರನೂ ಹಾಗೆ ಮಾತಾಡ್ತಾ ಇದ್ದೆ. ನೆನಪಿಸ್ಕೊಂಡಿದ್ರ ಯಾವಾಗಾದ್ರೂ ಹಿಂಗೆ ಫಸ್ಟ್ ಸಿನಿಮಾ ಸೀನು ನಂದು ನಿಮ್ಮ ಜೊತೆ? ಅವ್ರ ಹತ್ರ ನೆನಪಿಸ್ಕೊಳ್ಳಿಲ್ಲ. ವರ್ಧಣ್ಣನಿಗೆ ಹೇಳ್ತಾ ಇದ್ದೆ, ವರ್ಧನ ನೀವು ಕಂಡಿಡಿದ್ರ ನನ್ನನ್ನು ಅಂತಂದ್ಬಿಟ್ಟು. ನನಗೆ ಗೊತ್ತಿತ್ತು ಅಂತಂದರು. ವರ್ಧಣ್ಣ ಅವ್ರ ಮನೆಯವರು ಅಷ್ಟೇ ಕ್ಲೋಸು ನನಗೆ, ಅಷ್ಟೇ ಕ್ಲೋಸು. ಆಮೇಲೆ ರಾಜ್ಕುಮಾರ್ ಅವರು ಸಾಯೋದಕ್ಕೆ ಒಂದು 10 ದಿನ ಇರಬೇಕಾದ್ರೆ ಅವಾಗ ಇದು ಬಬ್ರೋಹಾನ ಸಿನಿಮಾ ಬರ್ತಾಯಿತ್ತು. ಅದನ್ನು ಇದು ಮಾಡಿದೆ, ನೋಡ್ತಾಯಿದ್ದೆ. ಫೋನ್ ಮಾಡಿದೆ, ಅಮ್ಮ ಒಂದು 10 ನಿಮಿಷ ಇನ್ನೇನು ಮುಗ್ದೋಗ್ತಾ ಇದೆ, ಆಮೇಲೆ ಮಾಡ್ತೀನಿ ಅಂತಂದರು. ಸರಿ ಅಂತ ಫೋನ್ ಇಟ್ಟೆ. ಆಮೇಲೆ ನೋಡಾದ್ಮೇಲೆ ನೋಡಿದೆ, ಎಂಥ ಸಿನಿಮಾಗಳು ಮಾಡಿದ್ದೀವಮ್ಮ, ಎಂಥ ಖುಷಿ ಆಗುತ್ತೆ ಅದನ್ನು. ಹೌದು, ನಿಮ್ಮ ಜನ್ರೇಷನಲ್ಲಿ ನಾವು ಇದ್ದೀವಲ್ಲ, ಅದೇ ಖುಷಿ ಆಗೋದು. ಮತ್ತು ಅದನ್ನು ಮಾಡೋಕ್ಕಾಗತ್ತಾ, ಮಾಡಿದ್ರೂ ಅದು ಆ ಮಟ್ಟಕ್ಕೆ ಬರುತ್ತಾ ಅಂತಂತ ಅಲ್ವಾ? ಅದು ಒಂದು ಜನ್ರೇಷನ್. ಇವಾಗಿನ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಅವ್ರು ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ಮಾಡಿ. ಎಲ್ಲಿ ಅಮ್ಮ ತಲೆ ಮಾಂಸ ಎಲ್ಲಿ ಅಂತಂದರು. ಅಣ್ಣ ಮಾಡ್ತೀನಿ ಅಣ್ಣ, ಕರಿತೀನಿ ಅಂತಂತಂದು. ಇಲ್ಲಾಂದರೆ ಮಾಡ್ಕೊಂಡು ತೊಗೊಂಡು ಹೊರಟೋಗ್ತಾ ಇದ್ದೆ ನಾನು. 10 ದಿನದಲ್ಲಿ ಆಗಿಲ್ಲ ನನಗೆ, ಹೋಗಿಬಿಟ್ರು ಅವರು. ಅದೊಂದು ಬಾಕಿ. ಒಂದ್ಸಲಿ ಅಪ್ಪು ಅವರು ಇಬ್ಬರು ಕನ್ಸಲ್ಲಿ ಬಂದುಬಿಟ್ಟಿದ್ರು, ಹಿಂಗೆ ತಲೆ ಮಾಂಸ ಅಂಡ್ ಚಿಕನ್ ಅಂತ. ಆಮೇಲೆ ಆ ಫೋಟೋ ಇಟ್ಬಿಟ್ಟು ಅವ್ರದ್ದು ನೆಕ್ಸ್ಟ್ ಡೇ ಸುಮ್ಮನೆ ಫೋಟೋ ಇಟ್ಟು ಪೂಜೆ ಮಾಡಿ ಊಟ ಎಲ್ಲ ಚಿಕನ್ ಎಲ್ಲ ಮಾಡಿ ಅವ್ರ ಮುಂದೆ ಇಟ್ಟು ಇನ್ನೇನು ಅಷ್ಟೇ ಮಾಡೋಕ್ಕಾಗೋದು, ಬೇರೆಯವ್ರಿಗೆ ಊಟ ಹಾಕೋದು.
ಸೊ ಹಾಗೆ ಮಾಡಿದ್ದು. ಸೊ ಇವಾಗ ಅಪ್ಪಾಜಿಯವ್ರಿಗೆ ಊಟದ ಬಗ್ಗೆ ಇದ್ದಿದ್ದು ಅದು ಪ್ರೀತಿ, ಗೌರವ, ಭಯ, ಭಕ್ತಿ ನೋಡಿದ್ರೇನೆ ಒಂದು ಎಂಥವ್ರಿಗೂ ನಾವು ಇಷ್ಟು ಬೆಲೆ ಕೊಡ್ಬೇಕು ಅದಕ್ಕೆ ಊಟಕ್ಕೆ, ತೃಪ್ತಿಗೆ ಅಂತ ಅನ್ಸುತ್ತೆ. ಅಪ್ಪು ಸರೂ ಆ್ಯಸ್ ಇಟ್ ಈಸ್ ಹಂಗೆ ಅವ್ರಿಗೂ. ಅಯ್ಯೋ ಅಣ್ಣವ್ರು ಹೇಳ್ತಾ ಇದ್ದು ನಂಗೆ ಒಂದು ಮಾತು ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ, ನಾವು ಎಷ್ಟೇ ಮೇಲಕ್ಕೆ ಹೋಗಲಿ ನಮ್ಮದು ಹಳೆ ದಿನಗಳಿದೆಯಲ್ಲ, ಅವರು ಬೆಳಗ್ಗೆ ಹೊತ್ತು ಒಂದು ಮಂಕಿ ಕ್ಯಾಪ್ ಹಾಕ್ಕೊಂಡು ವಾಕಿಂಗ್ ಹೋಗೋರು, ಅವ್ರನ್ನ ಯಾರು ಕಂಡುಹಿಡಿತಾ ಇರಲಿಲ್ಲ. ರಾಜ್ಕುಮಾರ್ ಸರ್ ಹೋಗೋರು. ಅವರು ಸದಾಶಿವನಗರ ಸುತ್ತ ದೇವಸ್ಥಾನ ಒಂದಿದೆ ಅಲ್ಲಿ ಗಣೇಶನ್, ಅದ್ರ ಹತ್ರ ಹೋದ್ರೆ ಈ ಮನೆ ಕಟ್ತಾ ಇರ್ತಾರಲ್ಲ, ಅವರು ಬೆಳಗಿನ ಹೊತ್ತು ಅಡುಗೆ ಎಲ್ಲ ಮಾಡ್ಕೋತಾರೆ. 3 ಕಲ್ಲು ಇಟ್ಬಿಟ್ಟು ಬೇಳೆ ಹಾಕಿ ಅದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಾಕಿ ತರಕಾರಿ ಎಲ್ಲ ಹೆಚ್ಚಾಕ್ಬಿಟ್ಟು ಅಷ್ಟೇ ಅವ್ರು ಮಾಡ್ಕೊಳ್ಳೋದು. ಒಂದು ಸಾಂಬಾರು ಪುಡಿ ಹಾಕ್ಬಿಡ್ತಾರಲ್ಲ, ಆ ವಾಸನೆ ತಗೊಂಡ್ರೆ ಇವ್ರಿಗೆ ತಿನ್ಬೇಕು ಅಂತ ಅನ್ನಿಸ್ತಂತೆ. ಅದನ್ನು ತಿನ್ಬೇಕು, ಇವು ಎಷ್ಟು ಆಸೆ ಆಗುತ್ತೆ. ಮನೇಲಿ ಮಾಡೋದಲ್ಲ, ಅಲ್ಲಿ ಅವರಲ್ಲಿ ಹೊರಗಡೆ ಕುಕ್ ಮಾಡ್ತಿರೋದು. ಅವರು ಮನೆ ಕಟ್ಟೋರು ಮಾಡೋದು, ಅದನ್ನ ತಿನ್ಬೇಕು ಅಂತ ಎಷ್ಟು ಆಸೆ ಆಗುತ್ತೆ ಅಮ್ಮ, ಅಷ್ಟು ಆಸೆ ಆಗುತ್ತೆ ಅಂತ. ಅದು ಆ ವಾಸನೆ, ಆ ರುಚಿ ಅದೆಲ್ಲ ನಮ್ಮಲ್ಲಿ ಹಾಗೆ ಉಳ್ಕೊಂಬಿಟ್ಟಿರುತ್ತೆ ಗೊತ್ತಾ. ನೀನೇನೇ ಎಂಥದೇ ವೈಭೋಗದ್ದು ಕೊಟ್ಟರು 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಊಟ ಹಾಕಿದ್ರೆ ಊಟ ಮಾಡ್ದಂಗೆ ಅನ್ಸುತ್ತಾ? ಇಲ್ಲ ಅಲ್ವಾ? ಅದೇ ಲೋಕಲ್ ಆಗಿ ಫಂಕ್ಷನ್ ಮಾಡಿ ಬಾಳೆ ಹಾಕಿ ಅಲ್ಲಿ ಊಟ ಮಾಡಿದ್ರೆ ಅದು ಊಟ. ಇದು ನೀನು ಹೋಗ್ಬೇಕಾದ್ರೆ ನೀನು ಬೇಕಾದ್ರೆ ನಡೆದಾಡಬೇಕು, ಕಾರಲ್ಲಿ ಹೋಗೋದಲ್ಲ. ನಡೆದಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇಲ್ಲಲ್ಲಿ ಏನೇನು ಇರುತ್ತೆ, ಏನೇನು ಘಮ ಬರುತ್ತೆ. ಸೊ ಅದನ್ನು ಅವರು ನೆನೆಸ್ಕೊತಾ ಇದ್ರು ಅಂದರೆ ಎಂಥ ಗ್ರೇಟ್ ವ್ಯಕ್ತಿ ಅಲ್ವಾ. ಮನೇಲಿ ಏನು ಬೇಕಾದ್ರೂ ಮಾಡಾಕ್ತಾರೆ ಅಲ್ವಾ, ಅದೆಲ್ಲ ಅವ್ರಿಗೆ ಬೇಕು. ಆಮೇಲೆ ಮನೆಗೆ ಬಂದವ್ರನ್ನ ಅವ್ರು ತಿನ್ಕೊಂಡು ಹೋಗ್ಬೇಕು. ಅವರು ಏನಿರುತ್ತೆ ಅದು ಮಾಡಿ ಒಂದು ಕೊಟ್ಟು ತಾವೇ ಇಷ್ಟು ಒಂದು ಹುಡುಗನ ಥರ ಓಡಾಡೋರು. ಕೂತ್ಕೊಳ್ಳಿ ತೊಗೊಂಬರ್ತೀನಿ ಕೂತ್ಕೊಳ್ಳಿ ಅಂತ ಅವರೇ. ಅಯ್ಯೋ ಅಣ್ಣ ಬಿಡಿ ನಾನು ತೊಗೊಂಬರ್ತೀವಿ. ಅವ್ರು ಯಾವಾಗಲೂ ಒಂಥರ ಮಗುವಿನ ಮನಸ್ಸು ಅಂತ ಹೇಳ್ಬೋದು. ಮಗುವಿನ ಮನಸ್ಸು ಅವ್ರು ಹೊರಗಡೆ ನೋಡೋರಿಗೆ ರಾಜ್ಕುಮಾರ್ ದೊಡ್ಡ ಕಲಾವಿದರು, ಮನೆ ಮಟ್ಟದಲ್ಲಿ ಹೆಂಗಿದ್ದಾರೆ ಎಲ್ಲರ ಜೊತೆ. ಯಾವತ್ತೂ ಸ್ಟಾರ್ ಆಗಿ ಅವ್ರು ಬದುಕಲಿಲ್ಲ. ಅವರು ಸರಳ ವ್ಯಕ್ತಿ. ಅದೇ ಒಂಥರ ಅರ್ಧಿ ಅಂತಾರಲ್ಲ, ಮಣ್ಣಿನ ಮಗ, ಮಣ್ಣಿನ ವಾಸನೆ, ಅದೆಲ್ಲ ಆ ಥರ ಇದ್ರು. ಅಪ್ಪು ಸರ್ ಜೊತೆ ಹೆಂಗಿತ್ತು ಕನೆಕ್ಷನ್? ಅವ್ರು ಚಿಕ್ಕ ವಯಸ್ಸಿಂದ ನೋಡಿದ್ದೇನೆ ಅವ್ರದ್ದು. ಅವರೇ ಹೇಳೋ ಹಂಗೆ 2 ಫೇಸ್ ಅಮ್ಮ ನಂದು. ಇವಾಗ ನೋಡೋ ಅಪ್ಪು ನಾನು ಅವಾಗಿರ್ಲಿಲ್ಲ ಅಂತ ಹೇಳ್ತಿದ್ರು. ಅಯ್ಯೋ ನನ್ನ ಮಗನೋ ಅವರು ಏನು ಗಲಾಟೆ ಮಾಡೋರು ಅಂದರೆ, ಇವನಿಗೂ ಬಿಡೋ ಒಬ್ರು ಯಾವುದೋ ಶೂಟಿಂಗ್ ಕರ್ಕೊಂಡು ಹೋಗಿ ಕಚ್ಚಾಡ್ತಾ ಇದ್ದಾರೆ. ಆಮೇಲೆ ಅಯ್ಯೋ ಬಿಡೋ ರಾಜ್ಕುಮಾರ್ ಅವ್ರ ಮಗ ಬಿಡೋ, ಹಾಗೆ. ಆಮೇಲೆ ಅವನು ಹಂಗೆ ರೌಡಿಸಮ್, ಅವನು ಪುಟ್ಟಾಣಿ ಮಗುವಿಂದ ನೋಡಿದ್ದೇನೆ. ಇದು ನಾವು ಎಂಥದ್ದು ಗೋಕಾಕ್ ಚಳವಳಿಗೆ ಹೋದಾಗ ಅದಕ್ಕೆ ಎಷ್ಟು 2-3 ವರ್ಷ ಇದ್ದಿರ್ಬೋದು. ಅವಾಗ ಹೋದಾಗ ಅಮ್ಮ ಸೈನ್ ಮಾಡ್ಬೇಕಂದ್ರೆ ಇಂಗ್ಲೀಷಲ್ಲಿ ಲೋಹಿತ್ ಅಂತ ಹೆಸರು ಬರಿತಾ ಇದ್ದ. ಅಮ್ಮ ಕೂತ್ಕೊಂಡು ಮಾಸ್ಟರ್ ಲೋಹಿತ್ ಅಲ್ಲ ಅವಾಗ ಪುನೀತ್ ಅಂತ ಕನ್ನಡದಲ್ಲಿ ಬರ್ಸೋರು. ಅಬ್ಬಾ, ಕನ್ನಡದಲ್ಲಿ ಬರೆಯೋದನ್ನು ಹೇಳ್ಕೊಡ್ತಾ ಇದ್ರು ಅಲ್ಲ. ಅವಾಗಿಂದ ನೋಡಿದ್ದೀನಿ ನಾನು ಹಾಗೆ. ಆಮೇಲೆ ಇದಕ್ಕೆಲ್ಲ ನಂಜುಂಡಿ ಕಲ್ಯಾಣ, ಅದೇ ರಾಗ ಅದೇ ಹಾಡು, ಕಲ್ಯಾಣ ಮಸ್ತು, ಆ ಸಿನಿಮಾಗೆಲ್ಲ ಹೋದಾಗ ಹಂಗೆ ಹೋಗ್ತಿದ್ದು. ಸುಮ್ಮನೆ ಇದ್ದ ಅವನು ಓದ್ಕೊಂಡು ಅದು ಮಾಡ್ಕೊಂಡು ಡಿಂಗ್ ಅಂತ ತಲೆ ತುಂಬ ಪದೇ ಕೂದಲು ಅಂತಾರಲ್ಲ ಹಂಗೆ ಇಟ್ಟೋ ಒಂದು ಕೂದಲು ಅಂದ ಹಾಗೆ ಇದ್ದ. ಆಮೇಲೆ ಅವ್ನು ಹೀರೋ ಆದಮೇಲೆ ಹಾಯ್ ಬಾಯ್ ಅಷ್ಟೇ, ಏನಪ್ಪ ಚೆನ್ನಾಗಿದೆಯಾ ಅದೆಲ್ಲ ಬಂದಿದೆ. ಅವ್ರ ಮಕ್ಕಳಿಗೆ ಅದೇ ಕಲಿಸಿರೋದು. ಬಂದಿದೆ ಎಲ್ಲ ನಮಸ್ಕಾರ ಮಾಡುತ್ತವೆ, ಎಲ್ಲರೂ ನಾವು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತಾರೆ. ಸೊ ಅಷ್ಟೇ. ಆಮೇಲೆ ಏನು ನಂಗೆ ಗೊತ್ತಿಲ್ಲ. ಆಮೇಲೆ ಸಿಕ್ಕಲೇ ಇಲ್ವಾ ನೀವು? ಸಿಕ್ಕಿದೆ ಈ ವರ್ಷನಲ್ಲಿ. ಅದೇ ಈ ವರ್ಷ ಮದುವೆ ಆದಮೇಲೆ ಮನೆಗೆ ಹೋಗಿ ಅವರ ಹೊಸ ಮನೆಗೆ ಗೃಹಪ್ರವೇಶಕ್ಕೆ ಹೋಗಿದ್ವಿ. ಆವಾಗ ಎಲ್ಲ ಮಾತಾಡಿಕೊಂಡು ಆ ಥರ ಅಷ್ಟೇ. ಈ ಸಿನಿಮಾ ಇದರಲ್ಲೆಲ್ಲ ನನಗೆ ಗೊತ್ತೇ ಇಲ್ಲ. ಅದ್ರ ಜೊತೆಗೆ ಮಾಡಿಲ್ಲ ನೀವು? ಅದೇ ತಲೆ ಒಳಗೆ ಹೋಗಲಿಲ್ಲ ನನಗೆ. ಆಮೇಲೆ ಇದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ನೀವು ಅವಾಗ ಎಲ್ಲಿದ್ರಿ ನೀವು ಈ ಸುದ್ದಿ ಎಲ್ಲ ಬಂದಾಗ? ಅಪ್ಪು ಸರ್ ಸುದ್ದಿ ಬಂದಾಗ ನಾವು ದರ್ಶನ್ ಅವರು ಕ್ರಾಂತಿ ಮಾಡ್ತಾಯಿದ್ದೆ. ಕ್ರಾಂತಿ ಮಾಡಿದ್ದೀನಿ. ಮತ್ತು ಅವತ್ತು ಮಕ್ಕಳಿಗೆಲ್ಲ ಅಂದರೆ ನಮ್ಮ ಯೂನಿಟ್ ಹುಡುಗರಿಗೆಲ್ಲನೂ ಚಿಕನ್ ಮಾಡಿಸಿ ಇವತ್ತು ಅಂತ ಅಂದ್ಬಿಟ್ಟು ಬೇಗ 12 ಗಂಟೆಗೆ 12-12:30 ಇದು ಬಿಟ್ಬಿಟ್ರೆ ಏನೋ ಸುದ್ದಿ ಬರ್ತಾಯಿದೆ ಅಂತ.
ಆಮೇಲೆ ನಾನು ಹೋಗಿ ರುಚಿ ನೋಡಿದ್ದು, ಅಯ್ಯೋ ಸರಿಯಾಗಿದೆಯಾ ಮಕ್ಕಳಿಗೆಲ್ಲ ಅಂತ ಅಂದ್ಬಿಟ್ಟು, ಎಲ್ಲರೂ ತಿನ್ಬೇಕಲ್ವಾ ಅಂತ ಅಂದ್ಬಿಟ್ಟು ಎಲ್ಲರೂ ಇವತ್ತು ಅದು ನಾನ್ ವೆಜ್ ಬಂತು ಅಂದರೆ ಮಕ್ಕಳಿಗೆಲ್ಲ ಹಸು ಜಾಸ್ತಿ ಆಗಿಬಿಡುತ್ತೆ ಬೇಗ. ಸೊ ಅಂತ ಅಂದ್ಬಿಟ್ಟು ಎಲ್ಲ ಬಂದರು ಅಂತಂದರೆ ನೋಡಿದ್ರೆ ಈ ಥರ ಸುದ್ದಿ ಹಿಂಗೆ ಅನ್ನೋಷ್ಟರಲ್ಲಿ ಎಲ್ಲ ಖಾಲಿ ಆಗೋದ್ರು. ಆ ಊಟ ಯಾರಿಗೆ ಕೊಟ್ಟರು, ಯಾರಿಗೆ ಮಾಡಿದ್ರು ಏನೂ ಗೊತ್ತಿಲ್ಲ. ಎಲ್ಲ ಅನ್ನೋಷ್ಟರಲ್ಲಿ ಎಲ್ಲ ದರ್ಶನ್ ಅವರೆಲ್ಲ ಅಲ್ಲೇ ಹೊಟ್ಟೋಗ್ಬಿಟ್ರು. ನಾವು ಆಮೇಲೆ ಹೋಗ್ತಿದ್ವಿ, ನನ್ನ ಮಗ ಎಲ್ಲ ಹೋಗ್ಬಿಟ್ಟು. ಅಯ್ಯೋ ಹಾಗಾಯಿತು. ಅದು ಮಾತ್ರ ಆ ಮಕ್ಕಳಿಗೆ ತಂದೆಯಾಗಿರ್ಬೇಕಪ್ಪ ಅಲ್ವಾ. ಅದು ಹೆಣ್ಮಕ್ಳಿಗೆ ಅವಳು ಹೆಂಗಿರ್ತಾಳೆ ಅಶ್ವಿನಿಗೆ ದೇವರು. ಬಟ್ ಏನು ಮುಂದೆ ನಿಂತ್ಕೊಂಡು ಪಾಪ ಮಾಡುತ್ತೆ ನೋಡಿ ಎಲ್ಲನೂ ಅಲ್ವಾ. ಅಷ್ಟು ಧೈರ್ಯ ಅಪ್ಪ. ಅದೇ ಅನ್ಕೋತೀನಿ, ಅಯ್ಯೋ ಮಕ್ಕಳಿಗೆ ತಂದೆಯಾಗಿರ್ಬೇಕಾಗಿತ್ತಲ್ಲಪ್ಪ. ನೀನೇನೋ ಒಂದು ಕಾಯಿಲೆ ಕೊಟ್ಬಿಟ್ಟು ಉಳಿಸಿ ಅದು ವಾಸಿಯಾಗಿ ಅವಾಗವಲ್ಲ ತುಂಬ ಅನ್ಯಾಯ ಆಗಿದ್ದು ಅಂದರೆ ಅದಪ್ಪ. ಅದು ನಮ್ಮ ಚಿರಂಜೀವಿ ಅಲ್ವಾ. ಅದಂತೂ ನಿಜವಾಗ್ಲೂ ದೇವರು ಈ ಥರ ಅನ್ಯಾಯ ಮಾಡಬಾರ್ದು. ಆಮೇಲೆ ನಮ್ಮ ಇವನು ವಿಜಿ ಸಂಚಾರಿ ಅಲ್ವಾ ಅವನು. ನಿಜವಾಗ್ಲೂ ಹೇಳ್ತೀನಿ ಅಮ್ಮ, ಕನ್ನಡಕ್ಕೆ ಒಂದು ಎಂಥ ಆರ್ಟಿಸ್ಟೇ ಅಮ್ಮ ಅವನು. ಒಂದೊಂದೊಂದು ಪತ್ರ ತಲೆದಂಡ ನೋಡಿದ್ಯಾ ನೀನು? ಒಂದು ಅಮ್ಮ ಅದೇನು ಆರ್ಟಿಸ್ಟ್ ಅದು. ಕನ್ನಡದಲ್ಲಿ ಈ ಥರ ಒಬ್ಬ ನಟ ಇದ್ದಾನೆ ಅಂತ ಅಂತ ಒಬ್ಬ ಅದ್ಭುತ ಕಲಾವಿದ. ಅವ್ರೂ ಇಂಡಸ್ಟ್ರಿ ಜಾಸ್ತಿ ಬಳಸ್ಕೊಂಡ್ಲಿಲ್ಲ ಅಥವಾ ಅವ್ರಿಗೊಂದು ಅವಕಾಶ ಸಿಕ್ಲಿಲ್ಲ. ಇನ್ನೇನು ಒಂಚೂರಾದ್ರೂ ನೋಟಿಸ್ ಆಗ್ತಿದ್ದಾರೆ, ಇನ್ನೇನು ಟ್ರ್ಯಾಕಿಗೆ ಬರಬಹುದು ಇನ್ಮೇಲೆ ಅಂತ ಎಕ್ಸ್ಪೆಕ್ಟ್ ಮಾಡೋ ಟೈಮಲ್ಲಿ ದೇವ್ರು ನೀಟಾಗಿ ನಂಗೆ ಬೇಕು ಅಂತ ಕಿತ್ಕೊಂಡಂಗಿತ್ತದು. ಎಂಥ ಆರ್ಟಿಸ್ಟಪ್ಪ, ಅವ್ನಿಗೆ ನಮಸ್ಕಾರ. ಅವನ ಜೊತೆ ನಾನು TV ಸೀರಿಯಲೆಲ್ಲ ಮಾಡಿದ್ದೀನಿ. ಆಮೇಲೆ ಇದು ಏನು, ಅವನು ಅವಾಗಲೇ ಲೆಕ್ಚರರು. ಏನು ನೀನು ಹೋಗಿ ಪಾಠ ಮಾಡ್ತೀನೋ ಸ್ಟೇಟುದ ಇದೆ, ನೀನು ಪಾಠ ಮಾಡ್ತೀವೋ ಅಂತ ಆಮೇಲೆ ಆಡ್ಕೊಂಡೇ ಇರೋನು ಅವನು. ಪಾಪದ ಮಗೋದು. ಅವನಂಥ ಕಲಾವಿದನ್ನೇ ನೋಡಿಲ್ಲ ಬಿಡಮ್ಮ. ನೀನು ನೋಡ್ಬೇಕಣೆ ಅಮ್ಮ ಅವನ ಆ್ಯಕ್ಟಿಂಗು. ಅದನ್ನು ಅವಳೆಲ್ಲ ಅವನು ಅವನಲ್ಲ ಅವಳು ಏನು ಆ್ಯಕ್ಟಿಂಗ್ ಅದು. ಅದಾದ್ಮೇಲೆ ತಲೆದಂಡ. ಅವಳು ಮಂಗಳ ಹೇಳ್ತಾ ಇದ್ದಾಳೆ, ರಂಗಾಯಣರು ಹೆಂಡತಿ. ಅವರಿಬ್ಬರು ಮಾಡಿದ್ದಾರೆ ಅಪ್ಪ ಮಗ ಅಯ್ಯೋ ಅಮ್ಮ ಮಗ, ಅವರಿಬ್ಬರು ಅಮ್ಮ ಮಗನೇ ಆ ಥರ. ರಂಗಾಯಣರಗೋರು ಮಿಸ್ಸಸ್ ಮಂಗಳ ಅವರು ಮತ್ತು ಇವನು ವಿಜಿ ಸಂಚಾರಿ ವಿಜಿ. ಲೈಕ್ ದೇಶಮ್ಮ ಹೋಗ್ತಾ ಇರುತ್ತೆ ಜೀವನ ಹಿಂಗೆ. ಭೂಮಿ ಋಣ ಎಷ್ಟು ದಿನ ಅಷ್ಟು, ಅದು ನಿಜ. ಅದೆಲ್ಲ ನೆಪಗಳು, ಏನಾಯ್ತು ಅನ್ನೋದು ನೆಪ. ಬಟ್ ಅಷ್ಟು ದಿನಕ್ಕೆ ನಮ್ದು ಋಣ ಮುಗಿಸಿ ಹೊಟ್ಟೋಗಿರ್ತೀವಿ. ಲೋಕೇಶ್ ಸರ್ದು ಅಷ್ಟೇ ನನಗೆ ತುಂಬ ಆಶ್ಚರ್ಯ. ನನಗೆ ನಾಟಕಗಳು ಅಂದ ತಕ್ಷಣ ನಿಮ್ಮದು ಯಯಾತಿ ನೀವು ಮಾಡಿರೋದು ನಾನು ನೋಡೋಕ್ಕಾಗಿಲ್ಲ, ಬಟ್ ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ಎಲ್ಲ, ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ. ಯಯಾತಿ ಆಗಿರ್ಬೋದು, ಮತ್ತು ದೊರೆ ಇಡಿಪಸ್ಸು, ಅದ್ರ ಬಗ್ಗೆ ಎಲ್ಲ ನಾನೊಂದಷ್ಟು ವಿಷಯ ಕೇಳ್ಪಟ್ಟೆ. ಅದು ಹೆಂಗೆ ನೀವು ಹಂಗೆ ನಮ್ಮ ಅದಕ್ಕೆ ದೊರೆ ಇಡಿಪಸ್ ಎಲ್ಲ ಲಂಕೇಶ್ ಅವ್ರ ಕನ್ನಡದಲ್ಲಿರೋದು, ಬಟ್ ನೀವು ತಮಿಳಲ್ಲಿ ಮಾಡಿದ್ದು? ತಮಿಳಲ್ಲಿ ಇವ್ರು ಚೆನ್ನೈಯಲ್ಲೇ ಮಾಡಿದ್ದದು. ಚೆನ್ನೈ ಅವರೇ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಇದೇ ನಾಟಕನ ಟ್ರಾನ್ಸ್ಲೇಟ್ ಮಾಡಿದ್ರು. ನಾನು ಓದಿದ್ದೀನಿ ಆ ನಾಟಕನ. ನೀವು ಆಕ್ಟ್ ಮಾಡಿರೋದು ನೋಡೋದು ಭಾಗ್ಯ ನಮ್ಗಿನ್ನೂ ಸಿಕ್ಕಿಲ್ಲ. ಅದು ಏನಾದ್ರು ಸಿಕ್ಕಂಗಿದ್ರೆ ಪ್ಲೀಸ್ ನಂಗೆ ಹೇಳಿ, ನಾನು ನೋಡ್ತೀನಿ. ಇನ್ನೊಂದು ಮಾಡಿ ಯಾವಾಗಾದ್ರೂ ಅನ್ಕೊಂಡ್ಬರ್ಬೇಕು, ಪರವಾಗಿಲ್ಲ. ಅದೇ ಈ ಕಾಲದಲ್ಲೂ ನೀವು ಅಷ್ಟು ಟ್ಯಾಲೆಂಟೆಡ್ ಇದ್ದೀರಾ, ನಿಮ್ಗೆ ಅಷ್ಟು ಎಲ್ಲ. ಬಟ್ ಕಷ್ಟ ಆಗುತ್ತೆ ಅಲ್ಲ, ಕಷ್ಟ, ಇವಾಗ ತುಂಬಾ ಕಷ್ಟ ಆಗುತ್ತೆ. ನನ್ಗೆ ಲೈವಲ್ಲಿ ಅದು ನೋಡೋ ಭಾಗ್ಯ ನಮ್ಗೆ ಇವತ್ತು ಇಲ್ಲ ಅಂತಂದ್ರೆ ನಾವು ನತದೃಷ್ಟರು ಅಲ್ವಾ. ಅದಕ್ಕೆ ನಾನು ಹೇಳಿದೆ, ನನಗೆ ಫುಲ್ಫಿಲ್ ಆಗಿದೆಪ್ಪ ಈ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ. ನನಗೆ ಏನು ನೋ ರಿಗ್ರೆಟ್ಸ್. ನಂಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ಬರೀ ನೋವು ಕೊಟ್ಟ ಹಂಗಾಯ್ತು ಇಲ್ಲ. ಈ ರಂಗಭೂಮಿ ಕಲಾವಿದ್ರು ಒಂದಷ್ಟು ಜನ ಪಾಪ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ, ಎಲ್ರಿಗೂ ಜೀವನ ರೆಡ್ ಕಾರ್ಪೆಟೇ ಆಗಿರಲ್ಲ. ಸೊ ಅದೆಲ್ಲ ನೋಡಿದಾಗ ಆ ವರ್ಷನ್ ನೋಡಿ ಅಯ್ಯೋ ರಂಗಭೂಮಿ ಬೇಡ ಅನ್ಕೋಬೇಡಿ. ಅಮ್ಮನ್ ನೋಡ್ಬಿಟ್ಟು ಈ ತರನು ಇರುತ್ತೆ ಜೀವನ, ನಾವು ರಂಗಭೂಮಿನ ಪ್ರೀತಿಸೋಣ, ಅಲ್ಲೂ ಕೆಲಸ ಮಾಡೋಣ ಅನ್ನೋ ಭಾವನೆ ಬರ್ಲಿ. ಆಸೆ ಪಟ್ಕೋಬೇಡಿ, ಅದೇ ಆಸೆ ಪಡಬೇಡಿ. ಕರೆಕ್ಟ್, ಹಂಗಿರ್ಬೇಕು ಹಿಂಗಿರ್ಬೇಕು. ಕಲಾವಿದ್ರ ಆದ ಕೂಡಲೇ ನಮ್ಗೆ 2 ಕೋಡ್ ಬಂದ್ಬಿಡುತ್ತೆ. ನಮ್ ಸಿಂಪಲ್ ಆಗಿದೆ, ಯಾರಿಗೆ ಏನಾದ್ರು ಅನ್ಕೊಂಡು ಹೋಗ್ಲಿ ಅಲ್ವಾ. ಬಟ್ ಇವಾಗ ನೋಡಿ ಎಷ್ಟೊಂದು ರಂಗಭೂಮಿ ಚಟುವಟಿಕೆಗಳು ಈಗಲೂ ತುಂಬಾ ಜೀವಂತವಾಗಿದಾವೆ, ತುಂಬಾ ಆಕ್ಟಿವ್ ಆಗಿದಾವೆ, ಎಷ್ಟೊಂದು ಟೀಮ್ಗಳಿದಾವೆ. ಅಂಡ್ ಅವರು ಮಕ್ಕಳೆಲ್ಲ ಕಲಿತಾ ಇರೋದು, ಕೆಲವರು
ನೋಡಿದ್ರೆ ಈಗ ನಾಗತಿಹಳ್ಳಿ ಅವರು ಒಂದು ಟೆಂಟ್ ಸಿನಿಮಾ ಅಂತ ಮಾಡಿ ಅಲ್ಲಿ ಕಲಿಸ್ತಾರೆ, ಈ ಕಡೆಗೆ ಸಾಣೆಹಳ್ಳಿ ಸ್ವಾಮೀಜಿ ಮಾಡ್ತಾರೆ, ಈ ತರ ನಮ್ಮ ನಾಗಾಭರಣ ಅವ್ರು ಮಾಡ್ತಾರೆ. ಈ ತರ ತುಂಬಾ ಟೀಮ್ಗಳಿದಾವೆ, ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ? ಮತ್ತೆ ನನ್ಗೆ ಇವಾಗ ಉಮಾಶ್ರೀ ಶರ್ಮಿಷ್ಠೆ ಅಂತ ಏಕಪಾತ್ರ ಅಭಿನಯ ಮಾಡ್ತಾ ಇದ್ದಾಳೆ. ಇವಾಗ ನಾನು ಆ ಥರ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ನನ್ನ ಕೈಲಾಗಲ್ಲ. ಅವಳಾಗಿದ್ದಕ್ಕೆ ಮಾಡ್ತಾರೆ. ಅವಳಿಗೂ ಕಷ್ಟ ಆಗ್ತಾ ಇದೆ ಮಾಡೋದು, ಬಟ್ ತುಂಬಾ ಕಷ್ಟ. ನಿಮ್ಮ ಅವರ ಒಡನಾಟ ಹೆಂಗಿತ್ತು? ಚಿಕ್ಕ ವಯಸ್ಸಿಂದನೂ ಗೊತ್ತಲ್ಲ ನಿಮ್ಗೆ? ಚಿಕ್ಕವಳು ನಾವೆಲ್ಲ ಹಿರಣಿ ಮಿತ್ರ ಮಂಡಳಿಯಲ್ಲಿ ಬಣ್ಣ ಹಚ್ಕೊಂಡು ಕೂತ್ಕೊಂಡ್ರೆ ಅವ್ಳು ಬಂದು ನೋಡೋಳು, ಹಿಂಗೆ ಬಾಗಲ್ ತೆಗೆದು ಮೆತ್ತಿಗೆ ನೋಡೋಳು, ಕೊಡ್ತೀವಿ ಇಲ್ಲಿ ಬಂದ್ರೆ ಕೊಡ್ತೀವಿ, ಹೋಗೋ ಅಂತ ಕಲಿಸ್ತಾ ಇದ್ವಿ ಅವಳಿಗೆ. ಅವಳು ಇಂಥ ಕಲಾವಿದೆ ಆಗ್ತಾಳೆ ಅಂತ ಎಷ್ಟು ಮಿಸ್ ಆಗ್ತಾ ಇತ್ತು ಅವರು, ಅಲ್ವಾ? ದೊಡ್ಡ ಅವರೊಂದು ದೊಡ್ಡ ಕಲಾವಿದೆ. ಸೊ ಅದೆಲ್ಲ ನೋಡಿದಾಗ ನನಗೂ ನಾಟಕ ಮಾಡಬೇಕು ಅನಿಸುತ್ತೆ. ಏಕಪ್ಪಣ್ಣ ಅವರ ಮಕ್ಕಳು ಒಂದು ಸ್ನೇಹ, ಸುಷ್ಮಾ, ನಮ್ಮ ಸುನೇತ್ರ ಪಂಡಿತ್ ಅವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಏನು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಅಬ್ಬಾ ಎಂತೆಂಥ ಕಲಾವಿದರಿದ್ದಾರೆ ಗೊತ್ತಾ? ಅದಕ್ಕೆ ಎಂದರೋ ಮಹಾನುಭಾವುಲು ಅನ್ನೋದು ಅಲ್ವಾ? ನಿಜವಾಗ್ಲೂ ಒಂದಕ್ಕಿಂತ ಒಂದು ಹೆಚ್ಚಿದ್ದೇ ಇರುತ್ತೆ. ಸೊ ನಾವೇ ಗ್ರೇಟ್ ಅಂತೆಲ್ಲ, ನಾವು ನಡೆದು ಬಂದ ದಾರಿ ಇದು ಅಷ್ಟೇ. ನಿಮ್ಮ ನಾಟಕಗಳನ್ನೆಲ್ಲ ನೀವು ಎಷ್ಟು ಎಂಜಾಯ್ ಮಾಡಿದ್ದೀರಾ ಅಂದ್ರೆ, ಒತ್ತೆಲ್ಲೋ ಮಾಡಿದ್ದೀನಿ, ಕಕೇಶಿಯನ್ ಚಾಕ್ ಸರ್ಕಲ್ ಅಂತ ಆ ನಾಟಕ ಕನ್ನಡದಲ್ಲೇ ಮಾಡಿದ್ದು. ಮತ್ ನೀವು ನಾಟಕಗಳನ್ನ ಮಾಡೋದಕ್ಕೆ ನಿರ್ಮಾಪಕಿನೂ ಆದ್ರಿ ಅಲ್ಲ ನೀವು, ನಿಮ್ಮ ಇದ್ರ ಮೂಲಕ ಭುಜಂಗ ದಶಾವತಾರದಿಂದ. ಸೊ ಆ ವರ್ಷನ್ ಹೆಂಗಿತ್ತು ಒಬ್ಬ ನಿರ್ಮಾಪಕಿಯಾಗಿ ನಿಮ್ಮ ಅನುಭವ? ಏನೆಲ್ಲ ಕಷ್ಟ ಸುಖ ಇತ್ತು ಅಲ್ವಾ? ಬೇಡಿ, ಅದಕ್ಕೆ ಇನ್ನೊಂದ್ ದಿನ ಒಂದು ಕಾಲ್ ಶೀಟ್ ಕೊಡ್ತೀನಿ, ನೀವು ಅದನ್ನ ಅವಾಗ ಬಂದು ಕೇಳಿ, ನಾನು ಹೇಳ್ತೀನಿ ಹೇಗಿತ್ತು ಅನ್ನೋದು. ಓಹೋ, ಅಷ್ಟು ಹಿಂಸೆ ಕೊಟ್ಬಿಡ್ತಾರೆ, ಅಷ್ಟು ಹಿಂಸೆ ಕೊಡ್ತಾರೆ. ಸೊ ಅದಕ್ಕೆ ಇನ್ನೊಂದು 1 hour 2 hours ಆಗುತ್ತೆ, ಬೇಡ. ಇನ್ನೊಂದಿನ ಅದಕ್ಕೆ ನಿರ್ಮಾಪಿಕೆಯಾಗಿ ಮಾತಾಡ್ತೀನಿ. ಅಯ್ಯಯ್ಯೋ. ಸೊ ನಾನಿವಾಗ ನನ್ಗೆ ಇದು ಇನ್ಕಂಪ್ಲೀಟ್ ಎಪಿಸೋಡ್, ಕಂಪ್ಲೀಟ್ ಆಗಿಲ್ಲ. 1 ಗಂಟೆ ಮಾತಾಡ್ಸಿದಾಳೆ, ಇನ್ಕಂಪ್ಲೀಟ್ ಅಂತ ಅಲ್ಲ. ಯೋಚನೆ ಮಾಡಿ, 60 ವರ್ಷ ಹತ್ತತ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ನಾನು 1 ಗಂಟೆನಲ್ಲಿ ಏನಾದ್ರೂ ಕಟ್ಕೊಡಕ್ ಸಾಧ್ಯನಾ? ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಕಲ್ತ್ಕೊಳ್ಳೋದು ಸೆಕೆಂಡರಿ, ಬಟ್ ನನ್ಗಿನ್ನ ಮೇನ್ ಸ್ಟ್ರಿಮ್ಮಿಗೆ ನಾವು ಬರಲೇ ಇಲ್ಲ, ಅಲ್ಲಿಗೆ ಎಪಿಸೋಡ್ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ನಮ್ ಬ್ಲಡ್ ಗ್ರೂಪೇ ಬಿ ಪಾಸಿಟಿವ್ ಆಗಿರೋದ್ರಿಂದ, ನಾವು ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಅತಿ ಶೀಘ್ರದಲ್ಲೇ ಮತ್ತೊಂದು ಎಪಿಸೋಡಲ್ಲಿ ನಾವು ಬರಲಿದೆ. ಕಾದು ನೋಡಿ, ಕಮ್ಮಿಂಗ್ ಸೂನ್. ಸೊ ಇಬ್ರು ಸಿಗ್ತೀವಿ, ಅರ್ಧಕ್ಕೆ ಬಿಟ್ಟಿರೋ ಮಾತುಕತೆನ ಮುಂದುವರಿಸ್ತೀವಿ. ಸೊ ನೀವೆಲ್ಲ ವೇಟ್ ಮಾಡಿ. ಬಟ್ ಅಮ್ಮನ ಒಂದು ಹೆಲ್ಪಿಂಗ್ ನೇಚರ್ ಏನಿದೆ ಅದು ತುಂಬಾ ಇನ್ಸ್ಪೈರ್ ಮಾಡಿದೆ ನಮ್ಮೆಲ್ಲರನ್ನು. ನಾವು ₹1 ದುಡಿದ್ರೆ ಅದ್ರಲ್ಲಿ ಒಂದು 1/4 ಭಾಗನಾದ್ರೂ ಯಾರಿಗಾದ್ರೂ ಕೊಡ್ಬೇಕು, ಆಗ ನಾವು ದುಡಿದಿದ್ದಕ್ಕೂ ನಾವು ಬದುಕಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾರೆ. ಆ ಒಂದು ಹಾದಿನಲ್ಲಿ ಟಾಕಿಂಗ್ ಪ್ಯಾರೆಟ್ಸ್ ಕೂಡ ಇದೆ. ಸೊ ನಾವು ಪ್ರತಿಯೊಂದು ಎಪಿಸೋಡಲ್ಲೂ ನಾವು ಒಂದು ಸಣ್ಣ ಸಹಾಯ ಖಂಡಿತ ಯಾರಿಗಾದ್ರೂ ಮಾಡಬೇಕು ಅಂತ. ಅದು ತೋರಿಕೆಗೆ ಖಂಡಿತ ಅಲ್ಲ. ನೀವು ನಮ್ಮನ್ನು ನೋಡಿ ಏನಾದರೂ ಒಂಚೂರು ಇನ್ಸ್ಪೈರ್ ಆದರೆ, ಹೆಂಗೆ ನಾವು ಅಮ್ಮನ ನೋಡಿ ಇನ್ಸ್ಪೈರ್ ಆದ್ವಿ ಅಂತ ಹೇಳ್ತೀವಲ್ಲ, ಆ ಥರ ನೀವು ಇನ್ಸ್ಪೈರ್ ಆದರೆ, ನೀವೊಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರೆ, ಅಲ್ಲಿಗೆ ನಮ್ಮ ಎಪಿಸೋಡು ಅಥವಾ ನಮ್ಮ ಚಾನಲ್ನ ಒಂದು ಪ್ರಯತ್ನ ಸಾರ್ಥಕ ಅಂತ ಹೇಳ್ಬೋದು. ಸೊ ಅಮ್ಮನ ಪ್ರಯತ್ನಕ್ಕೆ ಒಂದು ಅಳಿಲು ಸೇವೆ ಅಂತ ನಾನು ಹೇಳ್ತೀನಿ. ಸೊ ಅಮ್ಮ, ನಿಮ್ಮ ಒಂದು ಏನು ಸಹಾಯದ ಗುಣ ಇದೆ ಅದು ನಮಗೆ ತುಂಬ ಇನ್ಸ್ಪೈರ್ ಮಾಡಿದೆ. ಸೊ ನಿಮ್ಗೆ ಒಂದು ಸಣ್ಣದಾಗಿ ನಾನು ಕೈ ಜೋಡಿಸ್ತಿದ್ದೀನಿ ಅಷ್ಟೇ. ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಕೈ ಜೋಡಿಸ್ತಾ ಇದೆ. ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನೀನು ಇದೇ ಫಸ್ಟ್ ಟೈಮು ನನಗೆ ಈ ಥರ ಒಂದು ಹಣ ಸಿಕ್ಕಿರೋದು. ಮತ್ತು ಎಷ್ಟು ಜನ ಬರ್ತೀರಾ ಯೂಟ್ಯೂಬ್ ಚಾನಲ್ಗೆ, ಅದಕ್ಕೆ ಇದಕ್ಕೆ ಇಂಟರ್ವ್ಯೂ ಕೊಡಿ ಅಂತೆಲ್ಲ ಮಾಡ್ಕೋತೀರಾ. ಒಂದು 10, 12, 14 ಎಪಿಸೋಡೆಲ್ಲ ಮಾಡ್ಕೋತೀರಾ. ಬರೀ ಕೈಯಲ್ಲೇ ಹಾಗೆ ಹೊಟ್ಟೋಗ್ಬಿಡ್ತೀರಾ. ಆರ್ಟಿಸ್ಟು ನೀವು ಇಂಟರ್ವ್ಯೂ ಮಾಡಿದವರು ಯಾವ ಸ್ಥಿತಿಲಿರ್ತಾರೆ, ಯಾವ ಗತಿಲಿರ್ತಾರೆ, ಅವ್ರಿಗೆ ನಮ್ಮಿಂದ ಏನು, ನಾವು ಇದರಿಂದ ಏನು ಗಳಿಸ್ತೀವಿ, ನಮ್ಗೆ ಇದರಿಂದ ಏನಾದರೂ ಬರುತ್ತಾ, ಅದನ್ನು ಅವ್ರಿಗೂ ಹಂಚೋಣ ಅನ್ನೋ ಮನೋಭಾವ ನಿನ್ನ ಹಾಗೆ ಎಲ್ಲರಿಗೂ ಬರಲಿ. ನನ್ನ ಕಲಾವಿದರು ಯಾವಾಗಲೂ ನಗ್ನಗ್ತಾ ಇರಲಿ, ಸಂತೋಷವಾಗಿರಲಿ, ಆರೋಗ್ಯವಾಗಿರಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಹನಿಗೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನೀವು 1 ಲಕ್ಷನೇ ಕೊಡಬೇಕು ಅಂತ ಇಲ್ಲ, ಎಷ್ಟೋ ನಿಮ್ಮ ಕೈಲಾದಷ್ಟು ಅವ್ರಿಗೆ ಒಂದು ಸಹಾಯ ಮಾಡಿ, ಒಂದು ಇಂಟರ್ವ್ಯೂ ತಗೋತೀರಾ, ಹೋಗಿ ನೀವು ಬೆಳೆಯೋದಲ್ಲ, ಅವರನ್ನು ಬದುಕೋಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ನಮ್ಮ ಪಾಂಚಾಲಿ ಇದು ಏನು
ಹಾಕ್ಕೊಟ್ಟಿದ್ದಾಳೆ, ಹೆಜ್ಜೆ ಹಾಕ್ಕೊಟ್ಟಿದ್ದಾಳೆ. ಅವಳ ಹೆಜ್ಜೆಯಲ್ಲೇ ನೀವೆಲ್ಲ ನಡೀರಿ ಅಂತ ನಾನು ಕೇಳ್ಕೊತೀನಿ. ಅಮ್ಮ, ನಂದು ಒಂದು ಲಾಸ್ಟ್ ಇದು, ನಿಮಗೆ ತೊಂದರೆ ಅಂತಲ್ಲ ಅನ್ಕೋಬೇಡಿ, ಬಟ್ ಈ ನಿಮ್ಮಿಂದ ಸಾಕಷ್ಟು ಜನಕ್ಕೆ ಇವಾಗ ಹೆಲ್ಪ್ ಆಗ್ತಾರೆ ಐನು, ಬಟ್ ಅದಕ್ಕೊಂದು ಆರಂಭ ಅಂತ ಇರುತ್ತೆ. ಎಲ್ಲಿಂದ ನಿಮಗೆ ಈ ಒಂದು ಇನ್ಸ್ಪೈರ್ ಆಗಿ ನೀವು ಶುರು ಮಾಡಿದ್ದು ಎಲ್ಲಿಂದ? ಅಂದ್ರೆ ಆಫ್ಟರ್ ಕೋವಿಡ್ ಅಥವಾ ಅದಕ್ಕೆ ಮುಂಚೆನೆ ಶುರು ಮಾಡಿದ್ದ? ಏನ್ ಹೇಳ್ತೀಯ ನೀನು? ಅದಕ್ಕೆ ಕತೆ ನನ್ಗೋ ಹೇಳಿದ್ನಲ್ಲ ನಾನು. ಬಿಕಾಸ್ ನಾನು ಯಾಕೆ ಈ ಒಂದು ಇದನ್ನ ಇಟ್ಟೆ ಅಂತಂದ್ರೆ, ಅದು ಲೋಕೇಶ್ ಸರ್ ಬದುಕಿದ ಕಾಲದಿಂದನೂ ನಡೀತಾ ಇದೆ. ಆವಾಗ ಒಂದು ಮಾತು ಹೇಳಿದ್ರು ಅವರು, ನೀವು ಬಂದಿದ್ದೆಲ್ಲದನ್ನು ಕೊಟ್ಬಿಡ್ತೀರಾ, ನಿಮ್ಗೇಂತ ಉಳಿಸ್ಕೊಳ್ಳಿ, ನಿಮ್ಮಿಬ್ರದೇ ನಂಗೆ ಕಾಡ್ತಾ ಇರೋ ಭಯ ಅಂತ ಹೇಳಿದ್ರು. ಅದಕ್ಕೆ ನಾ ಹೇಳಿದೆ, ನೀವು ಎಲ್ಲಿಂದ ಶುರು ಮಾಡಿದ್ರು ಅದನ್ನ? ಎಲ್ಲಿಂದ ಶುರು ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ. ನಾನು ಟಿ ವಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ನನ್ನ ಅಕ್ಕಪಕ್ಕದ ಕಲಾವಿದರಿಗೆ, ನನ್ನ ಸಹ ಕಲಾವಿದರಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ನಾನು ಒಬ್ಬಳೇ ಅಲ್ಲ, ಎಲ್ಲರದು ಯಾರ್ದೋ ಒಂದು ಫೋನ್ ಕಳೆದೋಯ್ತು ಅಂತ ಇಟ್ಕೊ, ಆ ಫೋನು ಪಾಪ ಅವ್ಳಿಗೆ ಮತ್ತೆ ತೊಗೊಳಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಎಲ್ಲರ ಹತ್ರನೂ ಅಲ್ಲಿರೋ ಕಲಾವಿದ್ರ ಹತ್ರ ಎಷ್ಟು 500 ರೂಪಾಯಿ ಆಗುತ್ತಾ, 1000 ರೂಪಾಯಿ ಆಗುತ್ತಾ, 200 ರೂಪಾಯಿ ಆಗುತ್ತಾ, ಕೊಡಿ ಅಂತ ಹೇಳಿ ಮತ್ತೆ ಅವ್ಳಿಗೊಂದು ಫೋನ್ ತೆಕ್ಕೊಡೋಣ ಅಂತ ಹಾಕ್ಕೊಡೋದು. ಮತ್ತು ಇನ್ಯಾರಿಗೋ ತೊಂದರೆ ಆಯಿತು, ಆರೋಗ್ಯದ ತೊಂದರೆ ಆಯಿತು ಅಂದರೆ ಅಲ್ಲೇ ಕಲೆಕ್ಟ್ ಮಾಡಿ ಕೊಡೋದು. ಮತ್ತು ಈ ಥರ ಒಂದು ಹುಡುಗಿ, ಒಂದು ಇದು ಏನೋ ವಿಶೇಷ ಚೇತನ ಹುಡುಗಿ, ಅವ್ಳಿಗೆ ಒಂದು ಇಂಜೆಕ್ಷನ್ನು ಒಂದು 50,000 ವೀಣಾ ಸುಂದರ ಆಗಿರ್ಬೋದು. ನಾವು ಯಾವುದೋ ಕೆಲಸ ಮಾಡ್ತಿದ್ವಿ, ಅವಾಗ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿ ಅಲ್ಲಿ ತೊಗೊಂಡೋಗಿ ಶಿವಮೊಗ್ಗಕ್ಕೆ ತೊಗೊಂಡೋಗ್ಬಿಟ್ಟು ನಾವು ಕೊಟ್ಟಿದ್ದೀವಿ. ಈ ಥರ ನಾನು ಹಾಗೆ ಹೇಳೋಕ್ಕೋದ್ರೆ ನನಗೆ ಹೇಳ್ಬೋದೋ ಬೇಡವೋ ಗೊತ್ತಿಲ್ಲ. ಫಸ್ಟ್ ಎಲ್ಲಿಂದ ಈ ಅಡಾಪ್ಟ್ ಲೋಕೇಶ್ ಅವ್ರಿಗೆ ಜಮೀನಿದ್ದಾಗ ಅಲ್ಲಿ ಒಂದು ಆಶ್ರಮ ಥರ ಆಶ್ರಮ ಅಂತಂದರೆ ಒಂದು ಇದು ಏನಂದರೆ, ಕಲಾವಿದರನ್ನ ಅಲ್ಲಿ ಯಾರು ಕೈಯಲ್ಲಾಗಲ್ವ, ಅಶಕ್ತ ಕಲಾವಿದರು ಅಂತ ಏನು ಅನ್ಕೋತೀವಿ, ವಯಸ್ಸಾದರು ಅವ್ರ ಹತ್ರ. ಇವಾಗ ನೀನು ಹೇಳ್ತೀಯಲ್ಲ, ನನ್ನ ಹತ್ರ ಎಷ್ಟೊಂದು ವಿಷಯ ಸಂಗ್ರಹ ಮಾಡಿಕೊಂಡೆ. ಹಾಗೆ ಅವ್ರ ಜೀವನದಲ್ಲಿ ನಾಟಕದ ಬಗ್ಗೆ, ಒಂದು ಸಂಗೀತದ ಬಗ್ಗೆ, ಆ ಸಾಹಿತ್ಯದ ಬಗ್ಗೆ ಎಲ್ಲ ಸಂಗ್ರಹ ಮಾಡ್ಕೊಳ್ಳೋಣ, ಅವರಿಂದ ಕಲಿಸೋಣ ಅಂತ ಒಂದು ಆಶ್ರಮ ಮಾಡಬೇಕು ಅಂತ. ಅವರು ಗತಿ ಇಲ್ಲದೆ ಇದ್ದವರು ಅಂತಲ್ಲ, ಹೌದೌದು ಅಲ್ವಾ, ಅವ್ರಿಗೆ ನಾವೊಂದು ಆಸರೆ ಅಂತ ಇಟ್ಕೊ ಅದು ಮಾಡಬೇಕು ಅಂತ ಲೋಕೇಶ್ ಅವ್ರಿಗೆ ತುಂಬ ಆಸೆ ಇತ್ತು. ಹಾಗೆ ಮಾಡಿದ್ದಿದ್ರೆ ಆ ಜಮೀನು ನಮ್ಗೆ ಉಳ್ಕೋತಾ ಇತ್ತೋ ಏನೋ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದಾಗ, ಬೇಡ ಬೇಡ ನೀನು ಅದೆಲ್ಲ ಮಾಡಬೇಡ, ಅವರಿಂದ ನೀನು ಬದುಕ್ತೀಯಾ ಅಂತ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಅವಾಗಲೇ ಅವ್ರು ಆ ಯೋಚನೆನ ಬಿಟ್ಬಿಟ್ರು. ಅವ್ರು ಬಿಟ್ಟರು ಅಂತ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾನು ಅದೇ ಈ ಥರ ಯಾರ್ಯಾರಿಗಾಗುತ್ತೆ ಸೇವೆ ಅಂತ ನಾನು ಹೇಳಿದ್ರೆ ಅದೆಷ್ಟು ಸರಿನೋ ಇಲ್ವೋ ನಂಗೆ ಗೊತ್ತಿಲ್ಲ. ಹೇಗೆ ಶುರು ಮಾಡಿದೆ ಅಂತ ನೀವು ಕೇಳಿದ್ದೀನಿ. ನಾನು ಮೊದಲನೇದಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದು KS ಅಶ್ವಥ್ ಅವ್ರನ್ನ. ಅಂಥ ಮಹಾನ್ ಕಲಾವಿದರು, ಈಕ್ವಲ್ ಟು ರಾಜ್ಕುಮಾರ್ ಅವರು ಬಾಲಣ್ಣ, ಇವರು ರಾಜ್ಕುಮಾರ್ ಅವರು ಅಷ್ಟು ಉನ್ನತಕ್ಕೆ ಬರಬೇಕು ಅಂದರೆ ಇವ್ರದ್ದು ಬ್ಯಾಕ್ ಬೋನ್ ಅಷ್ಟೇ ಹಿಂಗೆ ಅಲ್ವಾ. ಆ ಥರ ವಿಧವಾದ ಪಾತ್ರಗಳನ್ನು ಮಾಡಿದ್ದಾರೆ. ಏನು ಅವರ ಶೈಲಿ, ಪಾತ್ರದ ಶೈಲಿಗಳು ಮರೆಯೋಕ್ಕಾಗುತ್ತಾ ಅವ್ರನ್ನ? ನಾನು ಸರ್, ನೀವು ಏನು ಸರ್ ಎಷ್ಟು ನಮಗೆ ಮನೋರಂಜನೆ ಕೊಟ್ಟಿದ್ದೀರಾ ನೀವು. ಈ ಕಲಾವಿದರು ಇವಾಗ ಇದು ನಾನು ಸಿನಿಮಾದಲ್ಲಿ ಮಾಡ್ತಾ ಇಲ್ಲ, ನನಗೆ ದುಡ್ಡಿಲ್ಲ, ಅದಿಲ್ಲ, ಔಷಧಿ ತೊಗೊಳೋಕ್ಕೆ ಇಲ್ಲ ಅಂತಂದರೆ ಅದು ನಮಗೆ ನಾಚಿಕೆ ಆಗುತ್ತೆ. ಅದನ್ನ ನಿಮ್ಗೆ ಔಷಧಿಗೆ ಎಷ್ಟು ಬೇಕು ಹೇಳಿ ನಾನು ಕೊಡ್ತೀನಿ ಅಂತಂದ್ಬಿಟ್ಟು ಫಸ್ಟ್ ಅವರನ್ನು ನಾನು ಅಡಾಪ್ಟ್ ಮಾಡಿದೆ. ಸೊ ಅಲ್ಲಿಂದ ನಾನು ಶುರು ಮಾಡಿದ್ದು. ನಾನು ಅವ್ರ ಲೆಟ್ರ್ ಕೂಡ ಇದೆ ನನ್ನ ಹತ್ರ. ಅವ್ರು ಲೋಕೇಶ್ ಅವ್ರು ಹೋದ್ಮೇಲೂ ನಾನು ಕಳಿಸ್ತಾ ಇದ್ದೆ. ಅವರು ಸಾಕು ತಾಯಿ, ನೀನು ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದ್ಯೋ, ನನ್ನನ್ನು ನೋಡ್ಕೊಂಡಿದ್ಯಾ, ಇವಾಗ ನನ್ನ ಹತ್ರ ಇದೆ, ಸುಮಾರು ಜನ ಕೊಟ್ಟಿದ್ದಾರೆ, ನನಗೆ ಬೇಡ ನಿಲ್ಲಿಸು ಅಂತ ಹೇಳಿದ ಮೇಲೇ ನಾನು ನಿಲ್ಲಿಸಿದ್ದು. ಸೊ ಆ ಥರ ಅಲ್ಲಿಂದ ನಾನು ಶುರು ಮಾಡಿದೆ. ಯಾಕಂದ್ರೆ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗುತ್ತೆ. ನಮ್ಮ ಒಂದು ಅಕಾಡೆಮಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಾಗಿರ್ಬೋದು ಏನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಅದೇ ನೀ ಹೇಳ್ದಂಗೆ ಎಲ್ಲ ಮರ್ತು ಬಿಡ್ತಾರೆ. ಬುನಾದಿ ಹಾಕಿದವ್ರು ನಮ್ಮ ರೇವತಿ ಕಲ್ಯಾಣ್ ಕುಮಾರ್ ಕೇಳಿದ್ದೀರಾ? ಇಂಥ ಕಲಾವಿದರು, ಎಷ್ಟು ಹಣ ನೋಡಿದವ್ರು ಅವರು. ನೀವು ಯಾವುದಾದ್ರು ಕೃಷ್ಣ ಗಾರುಡಿಲಿ ಅವ್ರು ರಾಜ್ಕುಮಾರ್ ಅವ್ರು ಕಾಣೋದೇ ಇಲ್ಲ, ಅಂಥ ಪಾತ್ರ ಮಾಡಿದ್ದಾರೆ ಹಾಗೆ ರೇವತಿ ಕಲ್ಯಾಣ್ ಕುಮಾರ್ ಅವರು. ಆ ಒಂದು ರಾಕ್ಷಸಿ ಪಾತ್ರ, ಅಯ್ಯಪ್ಪ ಅಷ್ಟು ಚೆನ್ನಾಗಿ ಅಂತ. ಇಂಥ ಕಲಾವಿದರಿಗೆ ಈ ಥರನ ಅದು ಲೋಕೇಶ್ ಅವ್ರಿಗಿತ್ತು. ಆ ಕಲಾವಿದರು ಕೊನೆಗಳಿಗೆಯಲ್ಲಿ ಕಷ್ಟಪಡಬಾರ್ದು, ಅವ್ರಿಗೇನಾದ್ರು ಸಹಾಯ ಮಾಡಬೇಕು ಅಂತ. ಇವಾಗ ಸ್ಥಿತಿಲಿ ಆಗಿದ್ರೆ ಖಂಡಿತ ಸಹಾಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಾಗೆಲ್ಲ ಚೂರುಪಾರು ಆಗ್ತಾ ಇತ್ತು, ಹೇಗೋ ಕೊಡ್ತಾ ಇದ್ವಿ ಹೊಂದಿಸಿ. ಬಟ್ ಇವಾಗ ಏನ್ರಿ ಸುಲಿಗೆ ಮಾಡ್ತಾರಲ್ರಿ, ಸುಲಿಗೆ ಮಾಡೋರು ನಾವು ಎಲ್ಲಿ ದರೋಡೆ ಮಾಡ್ಬೇಕು ನಾವು ಅಷ್ಟೇ. ಹೌದು,
ದರೋಣಿ ಮಾಡಿ ತಂದು ಕೊಡಬೇಕಷ್ಟೇ. ಇವಾಗ ನಾವು ಆಸ್ತಿ ಮಾಡೋದು ನಾವು ಅನುಭವಿಸೋದಕ್ಕಲ್ಲ, ಹಾಸ್ಪಿಟ್ಲಿಗೆ ಕಟ್ಟೋದಕ್ಕೆ, ಹಾಸ್ಪಿಟ್ಲ್ ಬಿಲ್. ದಯವಿಟ್ಟು ಪ್ರೇಕ್ಷಕರೇ ನಿಮ್ಮಲ್ಲಿ ಕೇಳ್ಕೊತೀನಿ, ಮೆಡಿಕ್ಲೈಮ್ ಅಂತ ಒಂದಿರುತ್ತೆ, ದಯವಿಟ್ಟು ಪ್ರತಿಯೊಬ್ಬರು ನಿಮ್ಮ ಕೈಲಿ 50 ರೂಪಾಯಿಗಾಗುತ್ತಾ, 100 ರೂಪಾಯಿಗಾಗುತ್ತಾ, 500 ರೂಪಾಯಿಗಾಗುತ್ತಾ, ಪ್ರತಿಯೊಬ್ಬರು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅವ್ರಿಗೆ ಮೆಡಿಕ್ಲೈಮ್ ಅಂತ ಎಲ್ಲದು ಪೋಸ್ಟ್ ಆಫೀಸಲ್ಲಿ ಕೇಳ್ಬೋದು, ನೀವು LIC ಇದ್ರಲ್ಲಿ ಕೇಳ್ಬೋದು, ನಿಮ್ಮ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿದ್ರೆ ಕೇಳ್ಬೋದು, ಅಥವಾ ಮನೆ ಕೆಲಸ ಮಾಡಿರೋರು ನೀವು ಯಾರು ಅವ್ರ ಸಹಾಯ ತೊಗೊಂಡು ನೀವು ದಯವಿಟ್ಟು ನಿಮಗೆ ಬೇಕಾಗಿರೋದು ಆಸ್ತಿ ಎಲ್ಲ ಪಾಸ್ತಿ ಎಲ್ಲ ಮೆಡಿಕ್ಲೈಮ್ ಒಂದೇ ನಿಮಗೆ ಬೇಕಾಗಿರೋದು. ಅದು ದೊಡ್ಡ ಆಸ್ತಿ ಮಾಡ್ದಂಗೆ. ಎಷ್ಟು ಎಕರೆ ಜಮೀನಿದೆ ಅಂದರೆ ನನ್ನ ಹತ್ರ ಇಷ್ಟಕ್ಕೆ ನಾನು ಮಾಡಿಸಿದ್ದೀನಿ ಅಂತ, ₹1,00,000 2 ಲಕ್ಷಕ್ಕೋ ಎಷ್ಟು ಆಗುತ್ತೆ. ಇವಾಗ ನಿಮಗೆ ಗೊತ್ತಿದೆ ಆಸ್ಪತ್ರೆಗಳ ಪರಿಸ್ಥಿತಿ ಹೇಗೆ ಅಂತ. ದಯವಿಟ್ಟು ಪ್ರತಿಯೊಬ್ಬರು ಆಟೋದವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಡ್ರೈವರ್ಸು, ಇಂಥದ್ದು ಆಕ್ಸಿಡೆಂಟ್ ಪಾಲಿಸಿ ಅಂತ ಇರುತ್ತೆ. 1,000 ಕಟ್ಟಿದ್ರೆ ಸಾಕು. ನಿಮ್ಗೇನಾದರೂ ಆಕ್ಸಿಡೆಂಟ್ ಆಗಿ ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಯಾರಿಗೂ ಆಗಬಾರ್ದು. ಅಕಸ್ಮಾತ್ ಆದರೆ ಅದನ್ನು ಆ ಪಾಲಿಸಿ ತೋರಿಸಿದ್ರೆ 1 ಲಕ್ಷದವರೆಗೂ ನಿಮಗೆ ತಕ್ಷಣ ಯಾರ ಹತ್ರ ಹೋಗಿ ಕೇಳ್ತೀರಾ? ಯಾರು 1 ಲಕ್ಷ ಇಟ್ಕೊಂಡಿರ್ತಾರೆ ಮನೇಲಿ ಅಲ್ವಾ? ನಮ್ಮ ಇದಕ್ಕೆ ತಕ್ಕಾಗೆ ಇವಾಗ ನಾವೇ ಹೋಗಿ ಬೇರೆಯವ್ರ ಹತ್ರ ಕೇಳಿದ್ರೆ ಯಾರೂ ಸಹಾಯ ಮಾಡೋಕ್ಕಾಗಲ್ಲ. ಮಾಡದೆ ಎಷ್ಟೋ 10 100 ಹಂಗೆ ಮಾಡ್ತಾರೆ ಹೊರತು ಅವ್ರ ಕೈಲಾಗಿದ್ದು. ಸೊ ಅದಕ್ಕೋಸ್ಕರ ಮೆಡಿಕ್ಲೈಮ್ ಅಂತಿದೆ, ದಯವಿಟ್ಟು ಅದನ್ನು ಮಾಡಿಸಿ ಪ್ರೇಕ್ಷಕರೇ. ನಿಮ್ಮೆಲ್ಲರಿಗೂ ಕೇಳ್ತೀನಿ, ಯಾರ್ಯಾರು ನೋಡ್ತಿದ್ದೀರೋ ನಿಮ್ಮ ಮನೇಲಿ ಯಾರ್ಯಾರು ಏನೇನು ದೊಡ್ಡ ಕೆಲಸ ಮಾಡೋರಿಗೂ ಅವ್ರಿಗಂತೂ ಆಫೀಸಿಂದ ಕೊಟ್ಟಿರ್ತಾರೆ. ದಯವಿಟ್ಟು ಇದನ್ನು ಮರೀದೆ ಮಾಡಿ. ನಮ್ಮಲ್ಲಿ ಏನು ಎಜುಕೇಟೇ ಆಗಿಲ್ಲ ಕಣಮ್ಮ. ನಮ್ಮ ಮೋದಿ ಅವರ ಗೊತ್ತೇ ಇಲ್ಲ ಅಲ್ವಾ? ಅದು ಮತ್ತು ಜನೌಷಧಿ ಅಂತ ಕೊಟ್ಟಿರ್ತಾರೆ. ನೀವು ಮೆಡಿಕಲ್ ಇದರಲ್ಲಿ ತೊಗೊಂಡ್ರೆ 1,000 ರೂಪಾಯಿ ಆಗೋದು ಇಲ್ಲಿ 300-400 ರೂಪಾಯಿ ಆಗುತ್ತೆ. ನಿಮ್ಗೆ ಅದು ಗೊತ್ತಾ? ನೀವು ಹೋಗೋದಿಲ್ಲ. ನೀವು ಅಯ್ಯೋ ಇದು ತೊಗೊಂಡ್ರೆ ಏನಾಗುತ್ತೆ, ಡಾಕ್ಟ್ರ್ ಬರ್ಕೊಟ್ಟಿರೋದು ಅದನ್ನು ತೊಗೊಂಡ್ರೆ ಏನಾಗುತ್ತೆ ಅಂತ. ಅದು ಈಕ್ವಲ್ ಆಗಿರೋ ಔಷಧಿಗಳೇ. ಅದಕ್ಕೆ ಏನೇನು ಇದು ಹಾಕ್ತಾರೆ, ಇದಕ್ಕೂ ಅದನ್ನೇ ಹಾಕ್ತಾರೆ. ಕಡಿಮೆ ದುಡ್ಡಲ್ಲಿ ನಿಮಗೆ ಕೊಡ್ತಾರೆ. ಜನೌಷಧಿ ಅಂತ ಒಂದಿದೆ, ಅಲ್ಲಿ ಹೋಗಿ ನೀವು ಔಷಧಿಗಳು ಬೇಕಾದರೆ ತಲೆನೋವಿಗೆ ಅದಕ್ಕೆ ಇದಕ್ಕೆ ಎಲ್ಲ ತೊಗೊಳ್ಳಿ. ಮತ್ತು ದಯವಿಟ್ಟು ಮೆಡಿಕ್ಲೈಮ್ ಮಾಡಿಸಿ. ಆಸ್ತಿ ಮಾಡಬೇಡಿ, ಮೆಡಿಕ್ಲೈಮ್ ಮಾಡಿಸಿ. ನಿಜ. ನಂಗೆ ವೈಶಾಲಿ ಅಮ್ಮ ತಿಳ್ಕೊಂಡಾಗ ಆರೋಗ್ಯ ಸಮಸ್ಯೆಯಿಂದನೇ ಅವ್ರು ಮೆಡಿಕ್ಲೈಮ್ ಮಾಡಿಸಿರ್ಲಿಲ್ಲ ಗೊತ್ತಾ? ನಾನು ಎಷ್ಟೇ ಹೇಳಿದೆ ಅವ್ರಿಗೆಲ್ಲ ಮಾಡಿಸಿ ನಾವೆಲ್ಲ ಮಾಡಿಸಿದ್ವಿ. ಆಮೇಲೆ ಅದು ಎಕ್ಸ್ಪೈರ್ ಆಗೋಗ್ಬಿಡುತ್ತೆ, ಅದನ್ನು ನೋಡ್ಕೊಳ್ಳಲ್ಲ. ಲೋಕೇಶ್ ಅವರು ಇದರಲ್ಲಿ ಹಂಗೆ ಆಯಿತು, ಎಕ್ಸ್ಪೈರ್ ಆಗೋಗಿತ್ತು. ನಾವು ಕೈಯಿಂದ ಕಟ್ಟಿದ್ದು. ಸೊ ಇವಾಗ ಅದೇ ಎಷ್ಟು ಲಕ್ಷ ಮಾಡಿವ್ರು, ಕೋಟಿ ಮಾಡಿಬಿಟ್ಟಿರೋರು. ಸುಮ್ಮನೆ ಕರ್ಕೊಂಡೋಗಿ ಇಟ್ಟಿದ್ದ ತಕ್ಷಣ 1 ಲಕ್ಷ ಕಟ್ಟಿ 2 ಲಕ್ಷ. ನಿಮ್ಗೆ ದುಡ್ಡು ಕಟ್ಟೋವರೆಗೂ ಅವರು ಒಳಗಡೆ ಇದು ICUಗೋ ಮತ್ತೊಂದಕ್ಕೋ ಯಾವ ಟ್ರೀಟ್ಮೆಂಟು ಕೊಡಲ್ಲ ಕಣ್ರಿ. ಸೊ ದಯವಿಟ್ಟು ಮೆಡಿಕ್ಲೈಮ್ ಇದು ಲೈಫ್ಗೆ ಇಂಪಾರ್ಟೆಂಟು. ಎಲ್ಲರೂ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ನಮ್ಮ ಹುಡುಗರು, ಲೈಟ್ ಬಾಯ್ಸ್ ಆಗಿರ್ಬೋದು, ಎಲ್ಲರೂ ದಯವಿಟ್ಟು ಅದನ್ನು ಮಾಡಿಸಿ. ಅಥವಾ ಅವರ ಪ್ರೊಡ್ಯೂಸರು ತಿಳಿ ಹೇಳಿ, ನೀವು ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆ ತಿಳಿ ಹೇಳಿ ಇದನ್ನು ಮಾಡಿಸಿಪ್ಪ ಅಂತ. ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ನೆಮ್ಮದಿಯಾದ ಜೀವನ ಬದುಕ್ಬೋದು. ಓಕೆ, ಎಷ್ಟು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ. ಕಲಾವಿದರು ನಾವು ನಮ್ಮ ಜೀವನನೂ ಚೆನ್ನಾಗಿಟ್ಕೊಬೇಕು. ಆ್ಯಂಡ್ ಸೇವಿಂಗ್ಸ್ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಆಸ್ತಿ ಮಾಡೋಕ್ಕಿಂತ ಇಂಪಾರ್ಟೆಂಟ್ ನಾವು ಮೆಡಿಕ್ಲೈಮ್ ಮಾಡ್ಕೋಬೇಕು. ಸೊ ಇದು ಒಂದು ಮೀನಿಂಗ್ಫುಲ್ ಎಪಿಸೋಡ್ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀವಿ. ನಮ್ಮಿಬ್ಬರಿಗೋಸ್ಕರ ವೆಯ್ಟ್ ಮಾಡಿ. ಆ್ಯಂಡ್ ಎಲ್ಲರೂ ಪ್ರೇ ಮಾಡಿ ಮುಂದುವರಿದ ಭಾಗ ಬೇಗ ಬರಲಿ ಅಂತ. ಬೇಗ ಬರುತ್ತೆ. ನಾವು ಪಾರ್ಕಿಗೆ ಹೋಗೋಣ. ಪಾರ್ಕ್ ಇಲ್ಲ, ನಾನು ನಿಮ್ಮನ್ನ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ. ಬೆಸ್ಟ್ ಊಟ ಮಾಡ್ಕೊಂಡು ಮಾತಾಡೋಣ. ಟೇಕ್ ಕೇರ್. ಎಲ್ರು ಸೂಪರ್ ಆಗಿರಿ. ಈಗ ನಾವು ಒಂದು ಶಾಪಿಂಗ್ ನೋಡ್ತಾ ಇದೀವಿ. ಸೊ ನೋಡಿದ್ರಲ್ಲ, ಒಂದು ಸೂಪರ್ ಡೂಪರ್ ಮೆಮೊರಬಲ್ ಎಪಿಸೋಡ್. ನನಗೆ ತುಂಬಾ ನೆನಪಲ್ಲಿ ಉಳಿಯುವಂತ ಎಪಿಸೋಡ್. ಸೊ ನಿಮ್ಮೆಲ್ರಿಗೂ ಹಂಗೆ ಅನಿಸಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ನೀವೆಲ್ಲ ಪ್ರೇ ಮಾಡಿ ಆಯ್ತಾ? ಸಕ್ಕತ್ತಾಗಿ ಸೂಪರ್ ಡೂಪರ್ ಆಗಿ ನಾವು ಮತ್ತೊಂದು ಎಪಿಸೋಡ್ ಅಲ್ಲಿ ಸಿಗ್ತೀವಿ. ನೀವೇನ್ ಮಾಡ್ಬೇಕು? ಕ್ರಾಸ್ ಪ್ರೇ ಮಾಡಿ ಆದಷ್ಟು ಬೇಗ ಆಗಲಿ ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯು ಆಲ್.